ಸುಂದರ್ ನಗರ್ ಎಂಬ ಒಂದು ಹಳ್ಳಿಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ವಾಸ ಮಾಡ್ತಾ ಇದ್ದರು. ಅಣ್ಣನ ಹೆಸರು ರಮೇಶ್ ಹಾಗೂ ತಮ್ಮನ ಹೆಸರು ಮಾರುತಿ. ಮಾರುತಿ ಯಾವಾಗಲೂ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಾ ಇದ್ದ. ಆದರೆ ಅಣ್ಣ ರಮೇಶ್ಗೆ ಯಾವಾಗಲೂ ಸಿಟಿಗೆ ಹೋಗೋ ಆಸೆ. ಅಮ್ಮ, ನಿನ್ನ ಹತ್ರ ಇರೋ ಹಣನೆಲ್ಲ ನನಗೆ ಕೊಡು, ನಾನು ಸಿಟಿಗೆ ಹೋಗ್ತೀನಿ, ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಮಗನೇ, ನನ್ನ ಹತ್ರ ಇರೋದು ಈ ಮನೆ ಅಷ್ಟೇ ಅಪ್ಪ, ನಿಮ್ಮ ಅಪ್ಪನ ಆಸ್ತಿ, ನನ್ನ ಹತ್ರ ಬೇರೆ ಏನೂ ಇಲ್ಲ. ಹಾಗಿತ್ತಂದರೆ ಈ ಮನೇನ ಮಾರಿಬಿಡು, ಇಲ್ಲಾಂದರೆ ನೀನು ಎಲ್ಲಾದರೂ ಹಣ ಎತ್ತಿಟ್ಟಿದ್ರೆ ಆ ಹಣನ ನನಗೆ ಕೊಡು. ಹಾಗೆಂದು ಹೇಳಿ ಅವರ ತಾಯಿ ಬಳಿ ಇದ್ದ ಹಣವನ್ನು ತೆಗೆದುಕೊಂಡು ರಮೇಶ್ ಅಲ್ಲಿಂದ ಸಿಟಿಗೆ ಹೊರಟು ಹೋಗುತ್ತಾನೆ. ನಗರದಲ್ಲಿ ಒಂದು ಸಣ್ಣ ವ್ಯಾಪಾರ ಶುರು ಮಾಡುತ್ತಾನೆ. ಕೆಲವೇ ದಿನಗಳಲ್ಲಿ ಅವನ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯಲು ಶುರುವಾಗುತ್ತದೆ. ಆ ನಂತರ ಬಂದ ಹಣದಲ್ಲಿ ಸಿಟಿಯಲ್ಲೇ ಒಂದು ಒಳ್ಳೆಯ ಮನೆಯನ್ನು ಸಹ ತೆಗೆದುಕೊಳ್ಳುತ್ತಾನೆ. ಈಗ ಅವನು ತುಂಬಾ ಶ್ರೀಮಂತನಾಗಿದ್ದ. ಆದರೆ ಹಳ್ಳಿಯಲ್ಲಿರುವ ಮಾರುತಿ ಕೇವಲ ಹೊಲದ ಕೆಲಸಗಳನ್ನು ಮಾಡುತ್ತಾ ಇದ್ದ. ಒಂದು ದಿನ ಹೀಗೆ ರಮೇಶ್ ಅವನ ದೊಡ್ಡ ಕಾರಿನಲ್ಲಿ ಊರಿಗೆ ಬರುತ್ತಾನೆ. ಊರಿನ ಜನರೆಲ್ಲ ಅವನ ವೇಷಭೂಷಣೆಯನ್ನು ನೋಡಿ ಬೆರಗಾಗುತ್ತಾರೆ. ಸಿಟಿಗೆ ಹೋಗಿ ಶ್ರೀಮಂತನಾದ ಎಂದು ಊರಿನ ಜನರಿಗೆಲ್ಲ ತಿಳಿಯುತ್ತದೆ. ಈ ಮಾತನ್ನು ಕೇಳಿ ಅದೇ ಊರಿನ ಮುಖ್ಯಸ್ಥ ಅವನ ಬಳಿ ಬಂದು ಹೇಳುತ್ತಾನೆ, ಅರೆ ಮುಖ್ಯಸ್ಥರೇ, ನಾನು ಇವಾಗ ನಗರದಿಂದ ಹಳ್ಳಿಗೆ ಬಂದಿದ್ದೀನಿ, ಇನ್ನು ಮನೆಗೆ ಸಹ ಹೋಗಿಲ್ಲ. ನೀವು ನನ್ನನ್ನು ಕರೆದ್ರಿ ಅಂತೆ, ಏನು ವಿಷಯ ಅಂತ ಹೇಳಿ ಮುಖ್ಯಸ್ಥರೇ. ನೀನು ಗೊತ್ತಲ್ಲ ಪರಮೇಶ, ನಾನು ಈ ಊರಲ್ಲೇ ದೊಡ್ಡ ಶ್ರೀಮಂತ ಅಂತ. ನೀನು ಸಹ ಶ್ರೀಮಂತ ಆಗಿದೆಯಾ ಅಂತ ಗೊತ್ತಾಯಿತು. ನನ್ನ ಮಗಳ ವಿದ್ಯೆನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ, ನೀನು ಒಪ್ಕೊಂಡ್ರೆ. ವಾವ್, ಇದಂತೂ ಒಳ್ಳೆ ವಿಚಾರ. ಇನ್ನು ನಾನು ನಿಮ್ಮ ಮಗಳನ್ನ ಸಾಕೋಕ್ಕೆ ಕೂಡ ನನ್ನ ಹತ್ರ ಒಳ್ಳೆ ಮನೆ ಇದೆ, ಒಳ್ಳೆ ಕೆಲಸನೂ ಇದೆ. ನೀವು ಆದಷ್ಟು ಬೇಗ ಮದುವೆ ಸಿದ್ಧತೆನ ಮಾಡಿ. ಮುಖ್ಯಸ್ಥನ ಬಳಿ ಹಾಗೆಂದು ಹೇಳಿ ರಮೇಶ್ ಅವನ ಮನೆಗೆ ಹೋಗುತ್ತಾನೆ. ಮನೆಯ ಬಳಿ ಅವರ ತಾಯಿ ಶಾರದಾ ಮತ್ತು ತಮ್ಮ ಮಾರುತಿ ಅಲ್ಲಿಯೇ ನಿಂತು ಕಾಯುತ್ತಿದ್ದರು. ಅವನ ಅಣ್ಣನನ್ನು ನೋಡಿ ಬಹಳನೇ ಖುಷಿ ಪಡುತ್ತಾರೆ. ಅಯ್ಯೋ ಮಗನೇ, ಸಿಟಿಗೆ ಹೋಗಿ ವೇಷಭೂಷಣೆ ಎಲ್ಲ ಬದಲಾಗಿದೆ, ಎಷ್ಟು ಚೆನ್ನಾಗಿದೆಯಪ್ಪ, ಊಟ ಎಲ್ಲ ತಿಂದ, ಆರೋಗ್ಯವಾಗಿದೆಯಾ ಮಗನೇ? ಹಾಂ ಅಮ್ಮ, ನಾನು ನೋಡಿದ್ರೇ ಗೊತ್ತಾಗುತ್ತಲ್ವಾ, ನಾನಂತೂ ಆರಾಮಾಗಿದ್ದೀನಿ. ಆದರೆ ಈ ನನ್ನ ತಮ್ಮ ಮಾರುತಿ, ಇವನು ಹಾಗೇ ಇದ್ದಾನೆ. ಈ ಹಸುಗಳ ಮಧ್ಯೆ, ಈ ಹೊಲದಲ್ಲಿ ಏನೂ ಸಿಗಲ್ಲ ಇವನಿಗೆ. ಅಣ್ಣ, ನೀನು ಶ್ರೀಮಂತ ಆಗಿದೆಯಾ ಅನ್ನೋದು ನನಗೆ ಖುಷಿ ಇದೆ. ಆದರೆ ಹಸುಗಳ ಮಧ್ಯೆ ಈ ಹೊಲದಲ್ಲಿ ಇರೋದು ಅದು ನನ್ನ ರಕ್ತದಲ್ಲಿದೆ. ನಾನು ಇದನ್ನು ಬಿಡೋದಕ್ಕಾಗೋದಿಲ್ಲ. ನನಗೆ ಇದ್ರ ಚಿಂತೆನೂ ಇಲ್ಲ. ನಾನಿಲ್ಲಿ ಹೇಳೋದಕ್ಕೆ ಬಂದಿದ್ದೇನೆಂದರೆ, ಊರಿನ ಮುಖ್ಯಸ್ಥನ ಮಗಳ ಜೊತೆ ನನ್ನ ಮದುವೆ ನಡೀತಾ ಇದೆ ಅಂತ, ಅದನ್ನು ಹೇಳೋದಕ್ಕೆ ಬಂದೆ. ಒಳ್ಳೆಯದು ಮಗನೇ, ಊರಿನ ಮುಖ್ಯಸ್ಥರು ಅವ್ರ ಮಗಳನ್ನ ನಿನಗೆ ಕೊಡ್ತಾರೆ ಅಂತಂದಿದ್ದು ತುಂಬಾ ಖುಷಿ ಆಗೋಂಥ ವಿಷಯ. ನೀನು ಬಹಳನೇ ಅದೃಷ್ಟವಂತೆ. ಯಾವಾಗಂತೆ ಅಪ್ಪ ಮದುವೆ? 2 ದಿನ ಆದಮೇಲೆ ಮದುವೆ ಅಂತೆ. ನಾನು ಮದುವೆ ಮಾಡಿಕೊಂಡು ಅವಳನ್ನು ನಿಮ್ಮ ಹತ್ರ ಕರ್ಕೊಂಬಂದು ಅದಾದಮೇಲೆ ನಾನು ಸಿಟಿಗೆ ಹೋಗಿ ಮತ್ತೆ ಅಲ್ಲೇ ಸೆಟ್ಲಾಗೋತೀನಮ್ಮ. ಹಾಗೆ ನೀವೇನು ಮದುವೆಗೆ ಬರೋದು ಬೇಕಾಗಿಲ್ಲ. ಇತ್ತ ಕಡೆ ವಿದ್ಯಾ ಊರಿನ ಮುಖ್ಯಸ್ಥನ ಮಗಳಾಗಿದ್ದಳು. ಆಕೆ ಯಾವಾಗಲೂ ರೆಡಿ ಆಗೋದು, ಮೇಕಪ್ ಮಾಡೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು, ಹೊಸ ಬಟ್ಟೆ ಹಾಕೊಳ್ಳೋದು ಇಷ್ಟೇ. ವಿದ್ಯಾಳ ಮದುವೆ ರಮೇಶನ ಜೊತೆಗೆ ಧೂಮ್ಧಾಮಾಗಿ ನಡೆಯುತ್ತದೆ. ಆದರೆ ಮನೆಯವರೇ ಬಂದಿರೋದಿಲ್ಲ. ಮಗನೇ, ಹುಡುಗಿ ಅಂತೂ ತುಂಬಾ ಚೆನ್ನಾಗಿದ್ದಾಳಪ್ಪ, ನೋಡೋದಕ್ಕೆ ಕೂಡ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ನೀನು ಇವಳ ಜೊತೆ ಇದೇ ಮನೆಯಲ್ಲಿ ಇಲ್ಲೇ ಇರ್ಬೋದತ್ತ ಅಲ್ವಪ್ಪ? ಅಮ್ಮ, ನಾನು ಹೇಳಿದ್ದು ಮರ್ತೋದ್ರಾ? ಅದು ಅಲ್ಲದೆ ಇವಳು ಮುಖ್ಯಸ್ಥನ ಮಗಳು. ಇವಳು ಇಂಥ ಹಸು ಕೊಠಡಿಯಲ್ಲಿರ್ತಾಳ? ಇಲ್ಲ, ನಾವಿಬ್ಬರು ಹೋಗ್ತೀವಿ ಸಿಟಿಗೆ ಇವಾಗಲೇ. ಹಾಗೆಂದು ಹೇಳಿ ಇಬ್ಬರು ಲಗೇಜ್ ಬ್ಯಾಗನ್ನು ತೆಗೆದುಕೊಂಡು ಸಿಟಿಗೆ ಹೊರಟು ಹೋಗುತ್ತಾರೆ. ಅವರ ತಾಯಿ ಮತ್ತು ತಮ್ಮ ಅದನ್ನು ನೋಡುತ್ತಾ ಬೇಸರದಿಂದ ಅಲ್ಲಿಯೇ ನಿಂತಿರುತ್ತಾರೆ. ನೋಡು ವಿದ್ಯಾ, ಇವಾಗ ನಮ್ಮ ಹಳ್ಳಿಯಲ್ಲೇ ನಾನೇ ಶ್ರೀಮಂತ, ನಿನಗೆ ಗೊತ್ತಿರೋವಂಥ ವಿಷಯನೇ. ಅದಕ್ಕೆ ನಿಮ್ಮಪ್ಪ ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇನ್ನು ನಾನು ದುಡಿಯೋದಕ್ಕೆ ಹೋಗೋದಿಲ್ಲ. ಹಾಗೆಂದು ಹೇಳಿ ಪ್ರತಿದಿನ ರಾತ್ರಿ ರಮೇಶ್ ಬಾರಿಗೆ ಹೋಗುತ್ತಿದ್ದ. ಬಾರಿನಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಹೊಡೆದು ಕುಣಿಯುತ್ತಿದ್ದ. ಇತ್ತ ಕಡೆ ವಿದ್ಯಾ ಮನೆಯಲ್ಲಿ ಒಂದು ಕೆಲಸ ಸಹ ಮಾಡ್ತಿರ್ಲಿಲ್ಲ. 24 ಗಂಟೆ ಕನ್ನಡಿ ಮುಂದೆ ನಿಂತ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಮೇಕಪ್ ಮಾಡ್ಕೊತಾ ಇರ್ತಿದ್ಲು. ರಮೇಶ್ ಕೆಲಸಕ್ಕೆ ಹೋಗೋದನ್ನು ಬಿಟ್ಟುಬಿಟ್ಟ. ಆನಂತರ ಹಣ ಕಮ್ಮಿ ಆದಾಗ ಸಾಲ ಸಹ ಮಾಡೋದು ಕಲಿತ. ಹಾಗೆ ಕೆಟ್ಟವರ ಸಹವಾಸ ಮಾಡೋದು ಸಹ ಕಲಿತ. ಹಳ್ಳಿಯಲ್ಲಿದ್ದ ಮಾರುತಿ ಈಗ ಸುಮಾರು ಹಸು ಮತ್ತು ಮೇಕೆಗಳನ್ನು ಸಹ ಖರೀದಿ ಮಾಡಿದ್ದ.
ನೋಡು ವಿದ್ಯಾ, 24 ಗಂಟೆ ಹೀಗೆ ಬರೀ ಮೇಕಪ್ ಮಾಡ್ಕೊಂಡು ಇದ್ರೆ ಏನು? ನೀನು ಮನೆಯಲ್ಲಿ ಒಂದು ಕೆಲಸ ಸಹ ಮಾಡ್ತಾ ಇಲ್ಲ. ಇವಾಗ ನನ್ನ ಹತ್ರ ಹಣ ಸಹ ಇಲ್ಲ. ಡೈಲಿ ಹೊಸ ಸೀರೆ ಬೇಕು ಅಂತೀಯ, ಎಲ್ಲಿಂದ ತಗೊಂಬರ್ಲಿ ನಾನು ವಿದ್ಯಾ? ಇವಾಗ ಈ ಮನೆ ಕೂಡ ನಮ್ದಲ್ಲ. ನೋಡು, ನಿನ್ನ ಹತ್ರ ಹಣ ಇಲ್ಲ ಅಂದರೆ ನಾನೇನು ಮಾಡಲಿ? ನಾನು ಊರಿನ ಮುಖ್ಯಸ್ಥನ ಮಗಳು, ನಾನಂತೂ ಶ್ರೀಮಂತಲು. ನನಗೇನು ಬೇಕೋ ಅದು ನೀನು ಕೊಡಿಸ್ಬೇಕು. ನಿನ್ನ ಕೈಯಲ್ಲಿ ಅಷ್ಟು ಆಗೋದಿಲ್ವಾ? ವಿದ್ಯಾ, ನನ್ನ ಕಷ್ಟ ನಿನಗೆ ಗೊತ್ತು. ನಾನು ಕೆಲ್ಸಕ್ಕೆ ಸಹ ಹೋಗ್ತಾ ಇಲ್ಲ. ಎಲ್ಲ ಹಣ ಬಾರಲ್ಲೇ ಖರ್ಚಾಗೋಗಿದೆ. ಈಗ ಮನೆ ಕೂಡ ಅಡ ಇಕ್ಕಿದ್ದೀನಿ. ನಾನು ಯಾವ ಮಕ್ಕ ಇಟ್ಕೊಂಡು ಮನೆಗೆ ಹೋಗಲಿ? ಯಾವ ಮಕ್ಕ ಇಟ್ಕೊಂಡು ಮನೆಗೆ ಹೋಗಲಿ ಅಂದರೆ ನಾನೇನು ಮಾಡಲಿ? ಕಂಡುಕೊಂಡವ್ರಿಗೆ ದುಡ್ಡುಗಳು ಕೊಡ್ತಾ ಇರಿ ಅಂತ ನಾನು ನಿಮ್ಗೆ ಹೇಳಿದ್ನಾ? ನಡೀರಿ ಇವಾಗ ಈ ಮಕ್ಕನ ಇಟ್ಕೊಂಡೆ ನಿಮ್ಮೂರಿಗೆ ಹೋಗೋಣ ನಾವಿಬ್ಬರು ಸೇರಿಕೊಂಡು. ಐ ಆಮ್ ಸಾರಿ ವಿದ್ಯಾ, ನನ್ನನ್ನು ಕ್ಷಮಿಸ್ಬಿಡು. ನಿನ್ನನ್ನು ಸಾಕೋ ಜವಾಬ್ದಾರಿ ನಂದು. ಸರಿ, ನಾವಿಬ್ಬರು ಊರಿಗೆ ಹೋಗೋಣ. ಇತ್ತ ಕಡೆ ಮಾರುತಿಯ ಹೊಲದಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬೆಳೆಯುತ್ತಿತ್ತು. ಅವನು ತುಂಬ ದೊಡ್ಡ ಶ್ರೀಮಂತನಾಗುತ್ತಾನೆ ಹಳ್ಳಿಯಲ್ಲಿ. ಅದೇ ಊರಿನಲ್ಲಿರುವ ಕವಿತಾ ಎಂಬುವ ಹುಡುಗಿಯ ಜೊತೆ ಮಾರುತಿಯ ಮದುವೆಯು ನಡೆಯುತ್ತದೆ. ಮದುವೆಯ ನಂತರ ಮಾರುತಿ ಒಂದು ಹೊಸ ಮನೆಯನ್ನು ಸಹ ಕಟ್ಟಿಸುತ್ತಾನೆ. ಹಾಗೆ ಕವಿತಾ ತುಂಬ ದಯಾಳು. ಅಮ್ಮ, ನೀವು ಊಟ ತಿಂತಾ ಇರಿ, ಇನ್ನೂ ಏನಾದರೂ ಬೇಕಂದರೆ ಕೇಳಿ, ನಾನು ಹೋಗಿ ನೀರು ಮತ್ತು ಮಾತ್ರೆ ತಗೊಂಡು ಬರ್ತೀನಿ. ಆರಾಮಾಗಿ ತಿಂದ್ಬಿಟ್ಟು ರೆಸ್ಟ್ ಮಾಡಿ. ಕವಿತಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಹಾಗೆ ಅವರ ಅತ್ತೆಯ ಆರೈಕೆ ಕೂಡ ಮಾಡುತ್ತಿದ್ದಳು. ತುಂಬ ಒಳ್ಳೆ ಮನಸ್ಸಿನವಳಾಗಿದ್ದಳು ಕವಿತಾ. ರೀ, ಕೆಲಸದಿಂದ ಇವಾಗ ಬಂದ್ರಾ? ಹಗಲಿಂದ ರಾತ್ರಿವರೆಗೂ ಎಷ್ಟು ಕೆಲಸ ಮಾಡ್ತೀರಾ? ತುಂಬ ದಣದಿರ್ಬೋದು ಅಲ್ವಾ ನೀವು? ನಾನು ಹೋಗಿ ನೀರು ತಗೊಂಬರಲ್ಲ ನಿಮಗೆ? ಅರೆ ಕವಿತಾ, ನಿನ್ನಂಥ ಹೆಂಡತಿ ಪಡೆಯೋದಕ್ಕೆ ನಾನು ಸಹ ಪುಣ್ಯ ಮಾಡಿದ್ದೀನಿ ಗೊತ್ತಾ? ನೀನು ನಮ್ಮ ಅಮ್ಮನ್ನ ಸಹ ನೋಡ್ಕೊತೀಯ, ನನ್ನನ್ನು ಕೂಡ ಇಷ್ಟು ಆರೈಕೆಯನ್ನು ನೋಡ್ಕೊತೀಯ. ನನಗದೇ ಖುಷಿ. ರಮೇಶ್ ಮತ್ತು ವಿದ್ಯಾ ಅವರ ಬ್ಯಾಗುಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗುತ್ತಾರೆ. ಮಾರುತಿಯ ಈಗ ಕೊಠಡಿಯ ಮನೆ ಒಳ್ಳೆಯ ಮನೆಯಾಗಿದೆ ಎಂದು ನೋಡಿ ಇಬ್ಬರಿಗೂ ಬೆರಗಾಗುತ್ತದೆ. ಇಬ್ಬರು ಮನೆಯ ಒಳಗೆ ಹೋಗುತ್ತಾರೆ. ಅಣ್ಣ, ಅತ್ತಿಗೆ, ಚೆನ್ನಾಗಿದ್ದೀರಾ? ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ದೀರಾ? ಎಲ್ಲ ಆರಾಮಾ? ಹೂನಪ್ಪ, ಎಲ್ಲ ಚೆನ್ನಾಗಿದೆ. ಇನ್ಮೇಲೆ ನಾನು ಸಿಟಿಗೆ ಹೋಗ್ತಾ ಇಲ್ಲ. ಇನ್ಮೇಲೆ ನಾನು ಇದೇ ಹಳ್ಳಿಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಪ್ಪ. ಹೌದು, ನನಗೂ ಕೂಡ ಈ ಹಳ್ಳಿಯಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಆಯಿತು. ಅದು ಅಲ್ಲದೆ ಇವಾಗ ನಿಮ್ಮ ಮನೆ ಕೂಡ ತುಂಬ ಚೆನ್ನಾಗಿದೆ. ನಾನು ಸಹ ಇನ್ಮೇಲೆ ಇಲ್ಲೇ ಇರ್ತೀನಿ. ವಾವ್ ಅಣ್ಣ, ಅತ್ತಿಗೆ, ಇದಂತೂ ನೀವು ತುಂಬಾ ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಇದು ಸಹ ನಿಮ್ಮ ಮನೆಯೇ ಅಲ್ವಾ? ನೀವು ಇದೇ ಮನೆಯಲ್ಲಿ ಆರಾಮಾಗಿ ಇರಿ. ಕವಿತಾ ಮನೆಯಲ್ಲಿ ಅಕ್ಕ ಭಾವ ಬಂದಿದ್ದಾರೆಂದು ರುಚಿ ರುಚಿಯಾದ ಅಡುಗೆಗಳನ್ನು ಮಾಡುತ್ತಾಳೆ. ಇತ್ತ ಕಡೆ ರಮೇಶ್ ಮತ್ತು ವಿದ್ಯಾ ಶಾರದಾಳ ಬಳಿ ಮಾತನಾಡಲು ಹೋಗುತ್ತಾರೆ. ಮಗನೇ, ಸೊಸೆ, ಎಷ್ಟು ದಿನ ಆಯ್ತಪ್ಪ, ಮದುವೆ ಆದಮೇಲೆ ಮೊದಲನೇ ಸರಿ ನಮ್ಮ ಮನೆ ಒಳಗೆ ಬಂದಿದ್ದೀರಾ, ಅದು ಇಲ್ಲೇ ಇರೋದಕ್ಕೆ. ನನಗಂತೂ ಭಾಳನೇ ಖುಷಿ ಆಯಿತು. ಹಾಂ ಅಮ್ಮ, ನನಗೂ ಸಹ ಖುಷಿ ಆಯಿತು. ಇಷ್ಟು ದೊಡ್ಡ ಮನೆ ನನ್ನ ತಮ್ಮ ಕಟ್ಟಿಸ್ತಾನೆ ಅಂತ ನಾನು ಯಾವತ್ತೂ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ನನ್ನ ತಮ್ಮನಿಗೆ ಸಹ ಒಳ್ಳೆ ಮನೆ ಕಟ್ಟುವಷ್ಟು ಬುದ್ಧಿ ಇದೆ. ಅಷ್ಟರಲ್ಲೇ ಮನೆಯನ್ನು ನೋಡಿ ವಿದ್ಯಾ ಆಲೋಚನೆ ಮಾಡುತ್ತಾಳೆ. ಹಾಗೆ ಅವಳ ಗಂಡನ ಬಳಿ ಹೇಳುತ್ತಾಳೆ. ಅತ್ತೆ, ತಪ್ಪು ತಿಳ್ಕೊಬೇಡಿ, ನಾನು ನನ್ನ ಗಂಡನ್ನ ಸ್ವಲ್ಪ ಮಾತಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಹಾಗೆಂದು ಹೇಳಿ ಇಬ್ಬರು ಗಂಡ ಹೆಂಡತಿ ಅವರ ಕೋಣೆಗೆ ಹೋಗುತ್ತಾರೆ. ರೀ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಈ ಜಮೀನು ನಿಮ್ಮದೇ ಅಲ್ವಾ? ನಿಮ್ಮಪ್ಪ ತೀರೋಗೋಕ್ಕೆ ಮುಂಚೆ ಈ ಜಮೀನೆಲ್ಲ ನಿಮ್ಮ ಹೆಸ್ರಿಗೆ ಬರೆದಿದ್ರು ಅಂತ ಹೇಳಿ. ಈ ಜಮೀನು ಇವಾಗ ನಿಮ್ಮದೇ ಆಗುತ್ತೆ. ಅರೆ, ನನ್ನ ತಲೆಯಲ್ಲಿ ಈ ವಿಷಯ ಹೊಳಿಲೇ ಇಲ್ಲ ಅಲ್ವಾ? ಸರಿ ಸರಿ, ನಾನು ಇವಾಗಲೇ ಹೇಳ್ತೀನಿ. ಜಮೀನಿನ ಪತ್ರ ಅಂತೂ ಇಲ್ಲೆಲ್ಲೂ ಇಲ್ಲ. ಅಮ್ಮ, ಮಾರುತಿ, ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ಈ ಜಮೀನಿದೆ ಅಲ್ವಾ, ಅಪ್ಪ ಸಾಯೋದಕ್ಕೆ ಮುಂಚೆ ಈ ಜಮೀನೆಲ್ಲ ನನಗೆ ಅಂತ ಹೇಳಿದರು. ಆದರೆ ನೀವು ಇಲ್ಲಿ ಮನೆ ಕಟ್ಟಿದ್ದೀರಾ. ಲೋ ಮಗನೇ ರಮೇಶ್, ಏನು ಹೇಳ್ತಾ ಇದೆಯಾ? ನಿಮ್ಮಪ್ಪ ಹಾಗೆ ಹೇಳಿದ್ರಾ? ಇಲ್ಲ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮಪ್ಪ ಆಸ್ತಿಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಬರೆದು ಇಕ್ಕಿದ್ರು. ಆ ಪೆಟ್ಟಿಗೆ ಎಲ್ಲಿದೆ ಅಂತ ಸಹ ಗೊತ್ತಿಲ್ಲ. ಅರೆ ಅಮ್ಮ, ನೀವೇ ನೋಡಿದ್ದೀರಲ್ವಾ, ಇಡೀ ಮನೆಯಲ್ಲಿ ಆಸ್ತಿಯ ಪೆಟ್ಟಿಗೆ ಎಲ್ಲೂ ಸಿಕ್ಕಿಲ್ಲ ಅಂತ. ಆ ಪೆಟ್ಟಿಗೆ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಆದರೆ ಅಪ್ಪ ನನ್ನ ಹತ್ರ ಹೇಳಿದ್ದಾರೆ ಈ ಜಮೀನು ನಂದು ಅಂತ. ಸರಿ ಅಣ್ಣ, ಈ ಜಮೀನು ನಿಂದೆ. ಸರಿ, ಅಪ್ಪ ನಿನಗೆ ಹೇಳಿದ್ದಾರೆ ಅಂದರೆ ಅಪ್ಪನ ಕೊನೆ ಆಸೆನೇ ಇರ್ಬೋದದು. ಸರಿ ಅಣ್ಣ, ಈ ಜಮೀನು ನಾನು ನಿನಗೆ ಕೊಡ್ತೀನಿ. ರೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಈ ಮನೇನ ಇವ್ರಿಗೆ ಕೊಟ್ಬಿಡ್ತೀರಾ? ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರೋ ಮನೆ ಇದು. ನಿಮ್ಮ ಬೆವರು ಸುರಿಸಿ ದುಡ್ದಿದ್ದೀರಾ ನೀವು. ಈ ಮನೇನ ಅದು ಹೇಗೆ ಕೊಡ್ತೀರಾ? ನೋಡು ಕವಿತಾ, ನನ್ನ ಗಂಡ ಹೇಳ್ತಾ ಇದ್ದಾರೆ ಅಲ್ವಾ, ಈ ಜಮೀನು ಅವರಪ್ಪ ಅವ್ರ ಹೆಸರಿಗೆ ಕೊಟ್ಟಿದ್ದಾರೆ ಅಂತ. ನೀನು ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾನು ಪೊಲೀಸರಿಗೆ ಕರಿತೀನಿ. ವಿದ್ಯಾ ಪೊಲೀಸರ ಬೆದರಿಕೆ ಹಾಕಿದ ನಂತರ ಮಾರುತಿ, ಕವಿತಾ ಮತ್ತು ಶಾರದಾ
ಅದೇ ಊರಿನಲ್ಲಿರುವ ಒಂದು ಹಳೆಯ ಗುಡಿಸಲ ಮನೆಗೆ ಹೋಗುತ್ತಾರೆ. ಗುಡಿಸಲು ಮನೆಯಲ್ಲಿ ಹೋದರೂ ಸಹ ಮಾರುತಿ ಅವನ ಕೆಲಸವನ್ನು ಎಂದಿಗೂ ಬಿಟ್ಟಿರೋದಿಲ್ಲ. ಅವನು ಹಗಲು ರಾತ್ರಿ ಎನ್ನದೇ ಮತ್ತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹಗಲು ರಾತ್ರಿಯಾದರೂ ಅಲ್ಲಿಯೇ ಕುಳಿತು ಅಲ್ಲಿಯೇ ವಿಶ್ರಾಂತಿಯೂ ಸಹ ಪಡೆಯುತ್ತಿದ್ದ. ಕಷ್ಟಪಟ್ಟು ದುಡಿದರೆ ಮತ್ತೆ ಮೇಲೆ ಗೆಲುವು ಸಿಗುತ್ತದೆ ಎನ್ನುವ ನಂಬಿಕೆಯಲ್ಲಿ ಇದ್ದ. ಅತ್ತೆ, ನಿಮ್ಮ ಮಗ ಹಗಲು ರಾತ್ರಿ ಎಂದೇ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೊಲದಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಹಾಗೆಂದು ಹೇಳಿ ಕಾವ್ಯ ಹೊಲಕ್ಕೆ ಹೋಗುತ್ತಾಳೆ. ಹೊಲದಲ್ಲಿ ಎಲ್ಲ ಜಾಗ ಒಂದೇ ಥರ ಇರುತ್ತದೆ. ಆದರೆ ಅವಳು ನಿಂತಿರುವ ಜಾಗದಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತದೆ. ಅದಕ್ಕಾಗಿ ಅವಳು ಅಲ್ಲಿರುವ ಮಣ್ಣನ್ನು ಅಗೆಯುತ್ತಾಳೆ. ಮಣ್ಣನ್ನು ಅಗೆದ ನಂತರ ಅಲ್ಲಿ ಒಂದು ಪೆಟ್ಟಿಗೆ ಸಿಗುತ್ತದೆ. ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅವಳು ಮನೆಗೆ ಹೋಗುತ್ತಾಳೆ. ಕಾವ್ಯ, ಇದೆಲ್ಲಮ್ಮ ಸಿಕ್ತು ಪೆಟ್ಟಿಗೆ. ಇದೇ ಪೆಟ್ಟಿಗೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದಿದ್ದು. ಇದೇ ಪೆಟ್ಟಿಗೆಯಲ್ಲೇ ಆಸ್ತಿ ಇರ್ಬೋದು. ನಿಮ್ಮಪ್ಪ ಇದೇ ಪೆಟ್ಟಿಗೆ ಅಲ್ಲಪ್ಪ ಎಲ್ಲ ಇಡ್ತಾ ಇದ್ದಿದ್ದು. ಹೌದಾ ಅತ್ತೆ, ಇವರು ಇನ್ನು ಮನೆಗೆ ಬಂದಿಲ್ಲ ಅಂದ್ಬಿಟ್ಟು ನಾನು ಹೊಲಕ್ಕೆ ಹೋಗಿದ್ದೆ ಅಲ್ವಾ, ಹೊಲದಲ್ಲಿ ನನಗೆ ಈ ಪೆಟ್ಟಿಗೆ ಸಿಕ್ತು. ಮಣ್ಣಿನ ಒಳಗಡೆ ಇತ್ತು, ನಾನು ಅಗದು ತೆಗೆದೆ. ಈ ಪೆಟ್ಟಿಗೆಯನ್ನು ತೆಗೀರಿ. ಹೌದಮ್ಮ ಮಗಳೇ, ನೀನು ಅಗದು ತೆಗೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಈ ಪೆಟ್ಟಿಗೆ ನಿಮ್ಮ ಅಪ್ಪನ ಆಸ್ತಿ. ಇದರಲ್ಲಿ ಏನಿದೆ ಅಂತ ನಾನು ಈಗಲೇ ತೆಗೆದು ನೋಡ್ತೀನಿ. ಹಾಂ ಅತ್ತೆ, ತೆಗೀರಿ. ಇದರಲ್ಲಿ ಆಸ್ತಿ ಬಗ್ಗೆ ಕೂಡ ಇರ್ಬೋದು. ಇಬ್ಬರು ತಮ್ಮಂದರಿಗೆ ಆಸ್ತಿ ಎಷ್ಟೆಷ್ಟಿದೆ ಅಥವಾ ಒಂದೇ ತಮ್ಮನಿಗೆ ಆಸ್ತಿ ಇದೆಯಾ ಅಂತ. ಅಮ್ಮ, ಕವಿತಾ, ನೋಡಿ ಆಸ್ತಿ ಪತ್ರ ಸಿಕ್ಕಿದೆ. ಈ ಆಸ್ತಿ ಪತ್ರದಲ್ಲಿ ಅಪ್ಪ ಬರೆದಿದ್ದಾರೆ, ಇಬ್ಬರು ಅಣ್ಣ ತಮ್ಮಂದಿರಿಗೆ ಈ ಆಸ್ತಿ ಸಮನಾಗಿ ಸಿಗಬೇಕು ಅಂತ. ವಾವ್, ನನಗಂತೂ ನಿಮ್ಮ ಅಣ್ಣನ ಮೇಲೆ ಅನುಮಾನ ಇತ್ತು, ಹಾಗೂ ನಿಮ್ಮ ಅತ್ತಿಗೆ ಮೇಲೆ ಕೂಡ ಅನುಮಾನ ಇತ್ತು. ನಡೀರಿ, ಅವ್ರ ಮನೆಗೆ ಹೋಗೋಣ. ಅರೆ ಮಾರುತಿ, ಅಮ್ಮ ಕವಿತಾ, ಏನು ಈ ಕಡೆ ಬಂದಿದ್ದೀರಾ? ಇವಾಗ ಈ ಮನೆ ನಮ್ಮದು ಅಂತ ಹೇಳಿದ್ವಿ ಅಲ್ವಾ, ಆದರೂ ಸಹ ಬಂದಿದ್ದೀರಾ? ಇದೇನಿದು ಕೈಯಲ್ಲಿ ಪತ್ರ ಇದೆ? ಅಣ್ಣ, ಅಪ್ಪ ಸಾಯೋದಕ್ಕೆ ಮುಂಚೆ ಎಲ್ಲ ಆಸ್ತಿ ನಿನಗೆ ಅಂತ ಹೇಳಿದರು ಅಂತ ನೀನು ಹೇಳಿದೆ. ಆದರೆ ಅಪ್ಪನ ಹಳೆ ಪೆಟ್ಟಿಗೆ ಸಿಕ್ತು. ಇಲ್ಲಿ ನೋಡು, ಇದರಲ್ಲಿ ಬರೆದಿದೆ ಇಬ್ಬರಿಗೂ ಸಮನಾಗಿ ಆಸ್ತಿ ಅಂತ. ಹೌದು, ಅಣ್ಣ ತಮ್ಮಂದರಿಗೆ ಸಮನಾಗಿ ಆಸ್ತಿ ಇದೆ ಅಂತ ಇದರಲ್ಲಿ ಬರೆದಿದೆ. ನಾನು ಸಹ ಓದಿದ್ದೀನಿ. ಆದರೆ ವಿದ್ಯಾ ಅಕ್ಕ, ನೀವು ನಮಗೆ ಪೊಲೀಸರ ಬೆದರಿಕೆ ಹಾಕಿ ನಮ್ಮನ್ನು ಮನೆಯಿಂದ ಓಡಿಸಿದ್ರಿ. ಅರೆ, ನನ್ನಿಂದ ತಪ್ಪಾಗೋಯ್ತು. ನನ್ನನ್ನು ಕ್ಷಮಿಸ್ಬಿಡು ಕವಿತಾ. ನಾನು ಆಸ್ತಿ ಆಸೆಗಾಗಿ ಹಾಗಂತ ಸುಳ್ಳು ಹೇಳಿಬಿಟ್ಟೆ ಅಷ್ಟೇ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಹೌದು ತಮ್ಮ, ನಾನು ನನ್ನ ಹೆಂಡತಿ ಮಾತು ಕೇಳಿಬಿಟ್ಟು ನಾನು ಹಾಗೆ ಹೇಳಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಹತ್ರ ಬೇರೆ ಜಾಗನೂ ಇಲ್ಲ. ನಾನು ಇಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೀನಿ. ಅಣ್ಣ, ನೀನು ನನ್ನನ್ನು ಮನೆಯಿಂದ ಹೊರಗಡೆ ಆಗದೆ, ಆದರೂ ಸಹ ನನಗೆ ಕೋಪ ಇಲ್ಲ. ಎಷ್ಟೇ ಆದರೂ ನೀನು ನಮ್ಮ ಅಣ್ಣ. ಆಸ್ತಿಯಲ್ಲಿ ಇಬ್ಬರಿಗೂ ಸಮನಾದ ಭಾಗ ಇದೆ ಅಲ್ವಾ, ನಾವು ಇದೇ ಮನೆಯಲ್ಲೇ ಇರೋಣ. ಹಾಗೆಂದ ನಂತರ ಇಬ್ಬರು ಅಣ್ಣ ತಮ್ಮಂದಿರು ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಹಾಗೆ ಇಬ್ಬರು ಸೊಸೆಯಂದಿರು ಆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಸುಖವಾಗಿರುತ್ತಾರೆ. ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಮದುವೆಯ ಸಮಾರಂಭ ನಡೆಯುತ್ತಿತ್ತು. ಆರಾಧ್ಯಳ ತಂದೆ ಅಲ್ಲಿಯೇ ನಿಂತು ಮನೆಯ ಅಲಂಕಾರಗಳನ್ನು ಮಾಡುತ್ತಿರುತ್ತಾನೆ. ಲೋ ರಾಮು, ಎಲ್ಲ ಕೆಲಸ ಆಯ್ತಾ? ಹೂವುಗಳನ್ನೆಲ್ಲ ತಗೊಂಡು ಬಾ ಅಂತ ಹೇಳಿದ್ದೆ, ಇನ್ನೂ ತಗೊಂಬಂದಿಲ್ವಾ? ಬೇಗ ಬೇಗ ಮಾಡ್ರಿ, ಗಂಡಿನ ಕಡೆಯವರು ಬೇಗ ಬರ್ತಾರೆ. ಅಣ್ಣ, ಹೂವು ಎಲ್ಲ ತಂದಿದ್ದಾಯ್ತು, ಅಲಂಕಾರ ಸಹ ಮಾಡಿದ್ದಾಯ್ತು. ಪಂಡಿತರು ಸಹ ದೇವಸ್ಥಾನದಲ್ಲಿ ಬಂದಿದ್ದಾರೆ. ಇನ್ನು ಗಂಡಿನ ಕಡೆಯವರೊಬ್ಬರೇ ಬರೋದು ಬಾಕಿ ಇದೆ ಅಷ್ಟೇ. ಸುಧಾ, ಸುಧಾ, ಎಲ್ಲೋಗಿದ್ಯೇ? ಇವತ್ತು ಮದುವೆ ಇದೆ. ಇವಳು ಎಲ್ಲೋಗಿದ್ದಾಳೋ ಏನೋ. ಹೂವು ತಗೊಂಡು ಬಾ ಅಂತ ಹೇಳಿದೆ ಇವಳಿಗೆ. ಎಲ್ಲೋದ್ಲೋ ಇವಳು? ಸುಧಾ, ಸುಧಾ, ಯಾಕೆ ಬಡ್ಕೊತಾ ಇದೆಯಾ? ಗಂಡಿನ ಕಡೆಯವರು ಇನ್ನೇನು ಬರ್ಬೋದು. ಸುಧಾಳಿಗಂತ ಏನು ಕೆಲಸ ಕೊಟ್ಟಿದ್ಯಾ? ಅವಳು ಆರಾಮಾಗಿರೋದಕ್ಕೆ ಬಿಡು. ಎಲ್ಲ ಕೆಲಸನೂ ಆರಾಧ್ಯ ಮಾಡ್ತಾಳೆ. ಇವತ್ತು ಮದುವೆ ಆಗೋಳ್ತೋಗ್ತಾಳೆ. ಹಾಂ, ಸುಧಾ ನನ್ನ ಮಗಳು. ಅವಳು ಕಾಣಿಸಿಲ್ಲ ಅಂದರೆ ನನಗೆ ಚಿಂತೆ ಆಗೇ ಆಗುತ್ತೆ ಅಲ್ವಾ? ಆರಾಧ್ಯ ಏನು, ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಸುಧಾ ಬೇಕು ನನಗೆ. ಅರೆ ಅಮ್ಮ, ಏನು ಅಷ್ಟು ಜೋರಾಗಿ ಕಿಡಿಸ್ತಾ ಇದೆಯಾ? ಮದುವೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಅಲ್ವಾ? ನಾನು ಅಕ್ಕ ಹತ್ರ ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ, ಆಮೇಲೆ ಮಾತಾಡ್ತೀನಿ. ಆ ಮನೆಯ ಮದುಮಗಳು ಆರಾಧ್ಯ. ಅವಳಿಗೆ ಅವತ್ತೇ ಮದುವೆ ನಿಶ್ಚಯವಾಗಿತ್ತು. ಆದರೂ ಸಹ ಅವಳನ್ನು ಅಡುಗೆ ಮನೆಯಲ್ಲಿ ಕೂರಿಸಿ ಅಡುಗೆ ಕೆಲಸಗಳನ್ನು ಕೊಟ್ಟಿದ್ದರು. ಲೇ ಅಕ್ಕ, ಏನೇ ಮಾಡ್ತಿದ್ಯಾ? ಇವತ್ತು ಸಹ ನೀನೇ ಅಡುಗೆ ಮಾಡ್ತಾ ಇದೆಯಾ? ಗಂಡಿನ ಕಡೆಯವ್ರು ಇನ್ನೇನು ಬರ್ಬೋದು. ನೀನು ಹೋಗಿ ರೆಡಿ ಆಗಬೇಕು ತಾನೇ. ನೀನು ಇವತ್ತು ಕೆಲಸ ಮಾಡ್ತಿದ್ಯಾ ನೋಡು. ಸುಧಾ, ಅಮ್ಮ ಹೇಳಿದ್ದು ಎಲ್ಲ ಕೆಲಸ ನಾನೇ ಮಾಡಬೇಕಂತೆ. ಗಂಡಿನ ಕಡೆಯವರು ಇವತ್ತು ಬಂದರೆ ನನ್ನ ಕೈಯಿಂದ ಅಡುಗೆನೇ ತಿನ್ನಬೇಕಂತೆ. ಅದಕ್ಕೆ ಅದು ಸಂಪ್ರದಾಯ ಅಂತ ಹೇಳಿದರು.
ನೋಡು ಅಕ್ಕ, ಆ ಥರ ಯಾವ ಸಂಪ್ರದಾಯನೂ ಇಲ್ಲ. ಅಮ್ಮಗೆ ನೀನಂದರೆ ಇಷ್ಟ ಇಲ್ಲ. ಅವಳು ನಿನ್ನನ್ನು ಇಲ್ಲಿಂದ ಓಡಿಸ್ಬೇಕಂತ ಈ ಥರ ಎಲ್ಲ ಮಾಡ್ತಿರೋದು. ಎಲ್ಲ ಕೆಲಸ ನಿನ್ನ ಮೇಲೆ ಆಗ್ತಾ ಇದ್ದಾಳೆ. ಮತ್ತೆ ಇನ್ನೇನು ಮಾಡೋಣ? ಅಮ್ಮಗೆ ಇಷ್ಟ ಇಲ್ಲ ಅಂದರೂ ನೀನಿಗೆ ನಾನಂದರೆ ಇಷ್ಟ ಅಲ್ವಾ? ನನಗದೇ ಖುಷಿ. ನಾನು ತುಂಬಾ ಖುಷಿಯಾಗಿದ್ದೀನಿ ನನಗೆ ನಿನ್ನಂಥ ತಂಗಿ ಸಿಕ್ಕಿದ್ದಾಳೆ ಅಂತ. ಸರಿ ಕಣೆ ಅಕ್ಕ, ಗಂಡಿನ ಕಡೆಯವರು ಫೋನ್ ಮಾಡಿದ್ರು, ಬರ್ತಾ ಇದ್ದಾರಂತೆ. ನೀನು ಹೋಗು, ಬೇಗ ಹೋಗಿ ರೆಡಿ ಆಗು. ನಾನಿಲ್ಲಿ ಎಲ್ಲ ನೋಡ್ಕೊತೀನಿ, ಸರಿನಾ? ಬೇಗ ಹೋಗು, ರೆಡಿಯಾಗಿಬಿಟ್ಟು ಬಾ. ಸುಧಾ ಹಾಗೆಂದ ತಕ್ಷಣ ಆರಾಧ್ಯ ಚೆನ್ನಾಗಿ ಹೋಗಿ ರೆಡಿ ಆಗಿಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಡು ಬರ್ತಾಳೆ. ಅದೇ ಸಮಯದಲ್ಲಿ ಅವಳ ಮಲತಾಯಿ ಸಹ ಅಲ್ಲಿಗೆ ಬರುತ್ತಾಳೆ. ಏನೇ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ? ಇನ್ನು ಗಂಡಿನ ಕಡೆಯವರು ಬಂದೇ ಇಲ್ಲ. ನೀನು ರೆಡಿ ಆಗೋಕೆ ಹೋಗಿದ್ಯಾ? ಅಡುಗೆ ಮನೆ ನೋಡ್ಕೊಂಡಿಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲನೂ ಸುಟ್ಟೋಗ್ಬಿಡ್ತು, ಎಲ್ಲ ಸೀದೋಗ್ಬಿಡ್ತು. ಇವಾಗ ನೋಡು ನಾನು ನಿನಗೇನು ಮಾಡ್ತೀನಿ ಅಂತ. ಅದು ಹೇಗೆ ಸೀದೋಗಿದೆ? ನಿನ್ನ ಮಕ್ಕ ಕೂಡ ನಾನು ಅದೇ ಥರ ಸೀಸಾಕಿದ್ರೆ ಹೇಗಿರುತ್ತೆ? ಇವಾಗ ನಿನ್ನ ಮಕ್ಕ ಸುಡ್ತೀನಿ, ಆವಾಗ ನೋಡು ಹೇಗಿರುತ್ತೆ ಅಂತ. ಅಮ್ಮ ಇಲ್ಲ ಅಮ್ಮ, ನಾನು ಸೀಸಾಕಿಲ್ಲ, ನಾನು ಬೇಕು ಬೇಕು ಅಂತ ಮಾಡಿಲ್ಲ ಅಮ್ಮ. ನನಗೇನು ಮಾಡಬೇಡಿ, ನಾನು ಜಸ್ಟ್ ರೆಡಿ ಆಗೋಕೆ ಹೋಗಿದ್ದೆ ಅಷ್ಟೇ ಅಮ್ಮ, ನನಗೇನು ಮಾಡಬೇಡಿ. ಆರಾಧ್ಯ ಅಷ್ಟೊಂದು ಹೇಳಿದರೂ ಸಹ ಅವಳ ಮಲತಾಯಿ ಅವಳ ಮಖವನ್ನು ಬೆಂಕಿ ಹತ್ರ ಇಕ್ಕಿ ಅವಳ ಮಖವನ್ನು ಸುಟ್ಟು ಬಿಡುತ್ತಾಳೆ. ಅರೆ, ಯಾರು ಕಿರ್ಸಿದ್ದು? ಅಯ್ಯೋ ಆರಾಧ್ಯ, ನಿನ್ನ ಮಕ್ಕ ಏನಾಯಿತು? ಅಯ್ಯೋ ಏನೇ ಮಾಡಿದೆ ಅವಳ ಮಕ್ಕನ? ಇವತ್ತವಳು ಮದುವೆ ಅಂತ ನಿನಗೆ ಗೊತ್ತಿಲ್ವಾ? ಅವಳ ಮಕ್ಕನ ಯಾಕೆ ಹೀಗೆ ಮಾಡಿದೆ ನೀನು? ಅಪ್ಪ ಒಲೆ ಮೇಲಿರೋದು ಸುಟ್ಟೋಗ್ಬಿಡ್ತು ಅಂದ್ಬಿಟ್ಟು ಅಮ್ಮ ಎಲ್ಲ ಕೋಪನ ಅವಳ ಮೇಲೆ ತೋರಿಸಿದ್ರು. ನೋಡಿದ್ರೆ ಅವಳ ಮಕ್ಕನೇ ಸುಟ್ಟಾಕ್ಬಿಟ್ರು. ಅಪ್ಪ ಅಮ್ಮ ಈಗ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವಾಗೇನು ಮಾಡೋದು? ಅಲ್ಲ ಕಣೆ, ನಿನಗೆ ಸ್ವಲ್ಪ ಕೂಡ ಅರ್ಥ ಆಗೋದಿಲ್ವಾ? ಇನ್ನೊಂದು 10 ನಿಮಿಷದಲ್ಲಿ ಗಂಡಿನ ಕಡೆಯವರು ಬರ್ತಾರೆ. ಅವಳ ಮದುವೆ ಬರೇ ಇದೆ. ಇವತ್ತಿನ ದಿನನೇ ಅವಳ ಮಕ್ಕ ಸುಟ್ಟಾಕಿದ್ರೆ ಅವಳು ಯಾರು ಮದುವೆ ಆಗ್ತಾರೆ ಹೇಳು? ಮಾಡಿರೋ ಅಡುಗೆನೆಲ್ಲ ಸುಟ್ಟಾಕ್ಬಿಟ್ಲು. ಅದಕ್ಕೆ ಸ್ವಲ್ಪ ಬೆಂಕಿ ಹತ್ರ ಮಖನ ಇಟ್ಟೆ. ಅವಳ ಮಖ ಏನು ಕ್ಯಾಂಡಲ್ ಥರ ಆ ಥರ ಕರ್ಗೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳನ್ನ ಫಸ್ಟ್ ಮನೆಯಿಂದ ತೊಲಗಿಸ್ರಿ. ನೀನು ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ಅವಳ ಮಖ ಸುಟ್ಟೋಗಿದೆ. ಗಂಡಿನ ಕಡೆಯವ್ರಿಗೆ ಈ ವಿಷಯ ಗೊತ್ತಾಯ್ತಂದರೆ ಅವ್ರು ಅವಳನ್ನ ಮದುವೆ ಆಗ್ತಾರಾ? ಅವಳ ಮದುವೆ ನಡೆಯಲ್ಲ ಕಣೆ. ನಾವು ಇವಾಗ ಏನು ಮಾಡ್ಬೇಕು ಹೇಳು ನೀನು? ಅಪ್ಪ ಚಿಂತೆ ಮಾಡಬೇಡಿ, ಅಕ್ಕನ ಮದುವೆ ನಡಿಬೇಕಲ್ವಾ? ನಡೆದೇ ನಡೆಯುತ್ತೆ. ಎನಿವೆ ಮದುವೆ ಟೈಮಲ್ಲಿ ಹೆಣ್ಮಕ್ಳಿಗೆ ಮುಖ ಮುಚ್ಕೊತಾರಲ್ವಾ, ಆ ಥರ ಮಾಡಿ ಅವಳ ಮಖನ ಮುಚ್ಚಿಸ್ಬಿಡ್ರಿ. ಅದಾದ ನಂತರ ಅವಳ ಮಖವನ್ನು ಒಂದು ಪರದೆಯಿಂದ ಮುಚ್ಚಿಟ್ಟು ಅವಳ ಮದುವೆಯನ್ನು ನಡೆಸುತ್ತಾರೆ. ಓಂ ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಕುಂಡಲೀಕಾಕ್ಷ, ಮಂಗಳಂ ತನೋಯರೆ. ಊರಿನ ಜನರು ಯಾರಿಗೂ ಸಹ ಅವಳ ಮಖ ಸುಟ್ಟೋಗಿದೆ ಅಂತ ಒಂದು ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಅವಳ ಮಖವನ್ನು ಪರದೆ ಹಿಂದೆ ಮುಚ್ಚಿಟ್ಟಿರುತ್ತಾರೆ. ಅರೆ, ಇಷ್ಟು ರಾತ್ರಿ ಆಯಿತು, ಇನ್ನೂ ನನ್ನ ಮಗ ಪ್ರೀತಮ್ಮು ಅವನ ಹೆಂಡತಿ ಆರಾಧ್ಯನ ಕರ್ಕೊಂಡು ಇನ್ನೂ ಬಂದಿಲ್ವಲ್ಲ? ಎಷ್ಟೊತ್ತು ಕಾಯ್ತಾ ಇರಬೇಕು ನೋಡು. ಎಲ್ಲಿ ಏನಾಯಿತೋ ಏನೋ. ಅರೆ ಲಕ್ಷ್ಮಿ ಅತ್ತೆ, ಚಿಂತೆ ಯಾಕೆ ಮಾಡ್ತಾ ಇದ್ದೀರಾ? ಅವರು ಬರ್ತಾ ಇರ್ಬೋದು. ತುಂಬ ಸಂಪ್ರದಾಯಗಳು ಇರ್ತಾವಲ್ವಾ, ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ತಡ ಆಗಿರಬೇಕು. ಬಂದರೆ ನೋಡಿ ಅವರೇ. ಅರೆ ವಾ ಮದುಮಗಳೇ, ಎಷ್ಟು ಚೆನ್ನಾಗಿದೆಯಾ ನೀನು? ಅದಕ್ಕೆ ಮಖ ಎಲ್ಲ ಮುಚ್ಕೊಂಡಿದ್ಯಾ ಅಥವಾ ನಮ್ಮನ್ನು ನೋಡಿ ನಾಚಿಕೆ ಪಡ್ತಾ ಇದೆಯಾ? ಎಷ್ಟೇ ಆದರೂ ನಾವು ನಿನಗೆ ಸಂಬಂಧಿಕರಾಗ್ತೀವಿ ಇನ್ಮೇಲೆ. ಈ ಮಖ ಎಲ್ಲ ಮುಚ್ಕೊಳ್ಳೋ ಅವಶ್ಯಕತೆ ಬೇಕಾಗಿಲ್ಲ. ಸರಿ ಸರಿ ಆರಾಧ್ಯ, ಪ್ರೀತಮ್, ನೀವಿಬ್ಬರು ನಿಮ್ಮ ಕೋಣೆಗೆ ಹೋಗ್ರಪ್ಪ, ರೆಸ್ಟ್ ಮಾಡಿ ಚೆನ್ನಾಗಿ. ಮದುವೆಯಾಗಿ ಒಂದು ದಿನ ಆದರೂ ಸಹ ಇನ್ನೂ ಆರಾಧ್ಯ ಅವಳ ಮಖವನ್ನು ಪರದೆಯಿಂದ ಮುಚ್ಚಿಟ್ಟಿರುತ್ತಾಳೆ. ಅದನ್ನು ನೋಡಿ ಪಕ್ಕದ ಮನೆ ಪವಿತ್ರ ಅಲ್ಲಿಗೆ ಬರುತ್ತಾಳೆ. ಅರೆ ಆರಾಧ್ಯ, ನೀನಿನ್ನ ನಿನ್ನ ಮಖನ ಪರದೆಯಿಂದ ಮುಚ್ಚಿಟ್ಟಿದ್ಯಾ? ನಾನು ನಿನ್ನ ಮಖ ನೋಡೋಕ್ಕೆ ಬಂದೆ. ಅಕ್ಕ, ಅದು ಹಾಗೇನಿಲ್ಲ ಅಕ್ಕ, ನನಗೆ ಸ್ವಲ್ಪ ನಾಚಿಕೆ, ಅದಕ್ಕೆ ನಾನು ಪರದೆ ತೆಗಿತಾ ಇಲ್ಲ ಅಷ್ಟೇ. ನೀವು ಇನ್ನೊಂದು ಸರಿ ಬನ್ನಿ. ಏನಂತೆ ಪವಿತ್ರ ಅಕ್ಕ, ಆರಾಧ್ಯ ಮಖ ತೋರಿಸಲ್ಲ ಅಂತ ಇದ್ದಾಳಾ? ಇರಿ ಅವಳ ಮಖನ ನಾನು ನಿಮಗೆ ತೋರಿಸ್ತೀನಿ. ಹಾಗೆಂದು ಹೇಳಿ ಪ್ರೀತಮ್ ಆರಾಧ್ಯಳ ಪರದೆಯನ್ನು ತೆಗೆಯುವ ಮಾತನಾಡುತ್ತಾನೆ. ಇದನ್ನು ಕೇಳಿ ಆರಾಧ್ಯಗಳಿಗೆ ಭಯವಾಗುತ್ತದೆ. ಅವಳು ಬೇಡ ಬೇಡ ಎಂದು ಕಿರಿಚುತ್ತಾಳೆ. ಆದರೂ ಸಹ ಅವರು ಅವಳ ಮಖದ ಪರದೆಯನ್ನು ತೆಗೆಯುತ್ತಾರೆ. ಅವಳ ಮಖವನ್ನು ನೋಡಿದ ತಕ್ಷಣ ಇಬ್ಬರು ಬೆರಗಾಗುತ್ತಾರೆ. ಇದನ್ನು ನೋಡಿ ಆರಾಧ್ಯಳ ಮುಖದಲ್ಲಿ ಸಹ ಸ್ವಲ್ಪ ನೋವು ತುಂಬಿರುತ್ತದೆ. ಆರಾಧ್ಯಳ ಮಖ ಎಲ್ಲ ಸುಟ್ಟು ಹೋಗಿರುತ್ತದೆ. ಹೇ, ಯಾರು ನೀನು? ನೀನೇನಾ ಆರಾಧ್ಯ? ಇಲ್ಲ ನಾನು ನಿನ್ನ ಮದುವೆ ಆದ್ನ? ಇಲ್ಲ, ನಾನು ಮದುವೆ ಆಗಿದ್ದ ಹುಡುಗಿ ಸುಂದರವಾಗಿದ್ಲು ಅಂತ ಕೇಳ್ಪಟ್ಟಿದ್ದೆ. ನೀನು ಯಾರು? ಒಳ್ಟಾಗಿ ಮನೆಯಿಂದ, ನೀನು ಇಲ್ಲಿರಬೇಡ. ರೀ, ಹಾಗಲ್ಲ ರೀ, ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ಕೇಳಿ. ಇದೆಲ್ಲ ಒಂದು ದಿನ ಮುಂಚೆನೇ ಆಯಿತು ರೀ. ನಾನು ಬೇಕು ಅಂತ ಈ ಥರ ಮಾಡ್ಕೊಂಡಿಲ್ಲ, ನಮ್ಮಮ್ಮ ಮಾಡಿದ್ರು. ನೋಡು, ನೀನು ಎಷ್ಟೇ ಹೇಳಿದ್ರು ನಾನು ನಿನ್ನ ಮಾತು ಕೇಳೋದಿಲ್ಲ. ಈ ಥರ ಸುಟ್ಟೋಗಿರೋ ಮಖ ಇಟ್ಕೊಂಡು ನೀನು ನನ್ನ ಹತ್ರ ಬರ್ತೀಯಾ? ನನಗೆ ಬೇಕೇ ಆಗಿಲ್ಲ. ಈ ಮನೆಯಿಂದ ಹೊರಟೋಗು. ನಾನು ನಿನ್ನನ್ನು ನಾನು ಹೆಂಡತಿಯಾಗಿ ಸ್ವೀಕರಿಸೋದೇ ಇಲ್ಲ. ಅಯ್ಯೋ ದೇವ್ರೆ, ಸೊಸೆ ಏನಿದು? ನೀನೇನಾ? ನಿನ್ನ ಮಖ ಏನು ಸೊಸೆ ಹೀಗಾಗಿದೆ? ನನಗೆ ಗೊತ್ತೇ ಇರಲಿಲ್ಲ ನಿನ್ನ ಮಖ ಸುಟ್ಟೋಗಿದೆ ಅಂತ. ಏನಿದು?
ಅಮ್ಮ ಫಸ್ಟ್ ಇವಳನ್ನ ಈ ಮನೆಯಿಂದ ಆಚೆ ಕಳಿಸಿ, ನಾನು ಇವಳ ಜೊತೆ ಸಂಸಾರ ಮಾಡೋದಿಲ್ಲ ಅಮ್ಮ, ನನಗೆ ಇವಳು ಬೇಕಾಗಿಲ್ಲ. ಅವಳ ಮಕ್ಕ ನೋಡಿದ್ರೇ ನನಗೆ ಅಸಹ್ಯ ಅನ್ನಿಸ್ತಿದೆ. ಈ ಥರ ಸುಟ್ಟೋಗಿರೋ ಮಕ್ಕ ಎತ್ಕೊಂಡ್ಬಂದಿದ್ದಾಳೆ, ನನಗೆ ಅವಳು ಬೇಕಾಗಿಲ್ಲ. ಸೊಸೆ ಏನಾಯ್ತಮ್ಮ? ನನಗೆ ಗೊತ್ತು ಇದರಿಂದ ಯಾವುದಾದ್ರೂ ಒಂದು ಕಾರಣ ಇರುತ್ತೆ ಅಂತ. ಏನಾಯ್ತು ಹೇಳು, ನಿನ್ನ ಈ ಮಖಕ್ಕೆ ಕಾರಣ ಏನು? ಯಾಕೆ ಈ ಥರ ಆಯಿತು ನಿನ್ನ ಮಖ? ಅತ್ತೆ, ಮದುವೆ ಹಿಂದಿನ ದಿನ ಅಡುಗೆ ಕೆಲಸ ಮಾಡ್ತಾ ಇದ್ದೆ, ಅಡುಗೆ ಸ್ವಲ್ಪ ಸೀದೋಯ್ತು ಅಂದ್ಬಿಟ್ಟು ನಾನು ಮಲ್ತಾಯಿ ನನ್ನ ಮಖನ ಸುಟ್ಟಾಕ್ಬಿಟ್ರು ಅತ್ತೆ. ಅಷ್ಟೇ ಅತ್ತೆ, ನಾನು ಏನು ಮಾಡಲಿ? ಓ ಹೌದಾ, ನಿಮ್ಮ ತಾಯಿ ಹೀಗೆ ಮಾಡಿದ್ರಾ? ಎಷ್ಟೇ ಆದರೂ ಮಲ್ತಾಯಿ ಅವ್ರ ಬುದ್ಧಿನ ಅವ್ರು ತೋರಿಸ್ಬಿಟ್ರಲ್ಲ. ಸರಿ ನೀನು ಎಲ್ಲೂ ಹೋಗೋದು ಬೇಕಾಗಿಲ್ಲ, ನೀನು ಇಲ್ಲೇ ಇರೋ ಆರಾಮಾಗಿ. ಅಮ್ಮ ಹೊಟ್ಟೆ ತುಂಬ ಹಸಿತಾ ಇದೆ ಅಮ್ಮ, ಸ್ವಲ್ಪ ಊಟ ಎತ್ಕೊಂಬ ಅಮ್ಮ. ಅವಳ ಮಕ್ಕ ನೋಡಿ ನನಗೆ ಸಾಕಾಗೋಗಿದೆ. ಊಟ ಎತ್ಕೊಂಬ ಅಮ್ಮ, ಸ್ವಲ್ಪ ಹೊಟ್ಟೆ ಹಸ್ವು. ಅದೇ ಸಮಯದಲ್ಲಿ ಆರಾಧ್ಯ ಊಟವನ್ನು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾಳೆ. ಇದನ್ನು ನೋಡಿ ಪ್ರೀತಮ್ಗೆ ಮತ್ತೆ ಕೋಪ ಬಂದು ಅವನು ಆರಾಧ್ಯಳ ಮೇಲೆ ಕಿರ್ಚುತ್ತಾನೆ. ಏಯ್, ನೀನ್ಯಾಕೆ ಊಟ ಎತ್ಕೊಂಬಂದೆ? ನಾನು ಹೇಳಿದ್ದೆ ಅಲ್ವಾ ಮನೆಯಿಂದ ಹೊಲ್ಟೋಗಂತ. ನೀನು ಇಲ್ಲಿದ್ರೂ ಸಹ ನಾನು ನಿನ್ನ ನನ್ನ ಹೆಂಡತಿ ಥರ ಸ್ವೀಕರಿಸೋದಿಲ್ಲ. ಈ ಮನೆಯಿಂದ ಹೊಲ್ಟೋಗು, ನನಗೆ ನಿನ್ನ ಮಕ ಸಹ ನೋಡೋಕೆ ಇಷ್ಟ ಇಲ್ಲ. ಹೊಲ್ಟೋಗು ನೀನು. ಪ್ರೀತಮ್, ಅವಳೆಲ್ಲೂ ಹೋಗೋದಿಲ್ಲ. ಎಷ್ಟೇ ಆದರೂ ಈ ಮನೆ ನಂದು, ನೀನು ನನ್ನ ಮಗ. ನಾನು ಹೇಳ್ದಂಗೆ ನೀನು ಕೇಳಬೇಕು. ಅವಳು ಎಲ್ಲೂ ಹೋಗೋದಿಲ್ಲ, ಅವಳು ಇಲ್ಲೇ ಇರ್ತಾಳೆ. ನಿನಗೆ ಊಟ ಬೇಕಂದ್ರೆ ತಿನ್ನು. ಆ ರಾತ್ರಿ ಮಲಗಲು ಆರಾಧ್ಯ ಅವಳ ಕೋಣೆಗೆ ಹೋಗುತ್ತಾಳೆ. ಪ್ರೀತಮ್ ಅದನ್ನು ನೋಡಿ ಮತ್ತೆ ಕೋಪಗೊಳ್ಳುತ್ತಾನೆ. ನೋಡು, ನನಗೆ ನೀನು ಈ ಮನೆಗಿರೋದೇ ಇಷ್ಟ ಇಲ್ಲ, ಆದರೂ ಸಹ ಅಮ್ಮ ಹೇಳಿದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ. ಅದಕ್ಕಂದ್ಬಿಟ್ಟು ನೀನು ಇಲ್ಲೇ ಬಂದು ಮಲ್ಕೊತೀಯಾ? ಇಲ್ಲಿ ಮಲ್ಕೊಬೇಡ, ನೀನು ಹೋಗು. ರೀ, ಅತ್ತೇನೇ ಹೇಳಿದ್ದು ರೀ ಹೋಗ್ಬಿಟ್ಟು ಮಲ್ಕೋ ಅಂತ. ನನಗೆ ಈ ಮನೇಲಿರೋದಕ್ಕೂ ಸಹ ಅತ್ತೇನೇ ಅಲ್ವಾ ಹೇಳಿದ್ದು. ನಾನು ಎಲ್ಲೋಗ್ಲಿ ರೀ, ನೀವೇ ಹೀಗಂದರೆ ನನಗೆ ಹೀಗೆಲ್ಲ ಅನ್ಬೇಡಿ. ಅಮ್ಮ ತಾನೇ ನಿನಗೆ ಹೇಳಿದ್ದು ಇದೇ ಮನೆಗಿರು ಅಂತ. ಹೋಗು, ಅಮ್ಮ ಜೊತೆ ಮಲ್ಕೋ, ನನ್ನ ಹತ್ರ ಏನಕ್ಕೆ ಮಲ್ಕೊತೀಯ? ನಾನಿರು ಅಂತ ಹೇಳಿಲ್ವಲ್ಲ. ಹೊಲ್ಟೋಗಿ ನನ್ನ ಕಣ್ಮುಂದೆ ನಿಂತ್ಕೊಂಬೇಡ. ಇದನ್ನು ಕೇಳಿ ಆರಾಧ್ಯ ಮತ್ತೆ ಮನಸ್ಸಿನಲ್ಲಿ ನೋವು ತುಂಬಿಕೊಂಡು ಅವಳ ಅತ್ತೆಯ ಬಳಿ ಹೋಗಿ ಕುಳಿತುಕೊಂಡು ಹೇಳುತ್ತಾಳೆ. ನೋಡು ಸೊಸೆ, ಚಿಂತೆ ಮಾಡಬೇಡ. ನನ್ನ ಮಗ ಅವನು ಅಂದ ಚಂದ ನೋಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಸಹ ಚೆನ್ನಾಗೇ ಇದೆಯಾ. ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಆದರೆ ಅತ್ತೆ, ನಾನು ಒಳ್ಳೆತನಕ್ಕೆ ಬೆಲೆ ಇಲ್ವಾ ಅತ್ತೆ? ಸರಿ, ಇವಾಗ ನನ್ನ ಮಕ ಸರಿ ಮಾಡಿಸ್ಬೇಕಂದ್ರೂ ಎಷ್ಟು ದುಡ್ಡು ಖರ್ಚಾಗ್ಬೋದು ಅತ್ತೆ? ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಅತ್ತೆ. ಸೊಸೆ, ಎಷ್ಟೇ ದುಡ್ಡು ಖರ್ಚಾಗಲಿ ನೀನು ಸರಿ ಹೋಗಬೇಕು ಅಷ್ಟೇ ನನಗೆ ಬೇಕಾಗಿರೋದು. ನನ್ನ ಮಗ ಚೆನ್ನಾಗಿರಬೇಕು ನಿನ್ನ ಜೊತೆ. ನನಗೆ ಅವ್ರ ಸಂಸಾರನ ಉಳಿಸ್ಬೇಕು ಅಂತ ಅಷ್ಟೇ ಆಸೆ. ಇದಕ್ಕೆ ನಾನೇನಾದರೂ ಮಾಡ್ತೀನಿ. ಮರುದಿನ ಪ್ರೀತಮ್ನ ತಾಯಿ ಲಕ್ಷ್ಮಿ ಊರಿನ ಋಷಿಗಳ ಹತ್ರ ಹೋಗಿರುತ್ತಾರೆ. ಅರೆ ಲಕ್ಷ್ಮಿ ಅವರೇ, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ. ಏನು ಇಲ್ಲಿಗೆ ಬಂದಿದ್ದೀರಾ? ಏನಾದರೂ ಸಮಸ್ಯೆ ಇದ್ರೇ ಅಲ್ವಾ ಬರೋದು? ಏನಂತ ಹೇಳಿ, ನಾನು ಪರಿಹಾರ ಹೇಳ್ತೀನಿ. ಋಷಿಗಳೇ, ನನ್ನ ಮಗನಿಗೆ ಮದುವೆಯಾಗಿ 1 ವಾರ ಆಯಿತು. ಆದರೆ ನನ್ನ ಸೊಸೆ ಅರ್ಧ ಮಕ್ಕ ಸುಟ್ಟೋಗಿದೆ. ಏನು ಮಾಡಬೇಕು ಅಂತ ನೀವೇ ಯಾವುದಾದ್ರೂ ಆಯುರ್ವೇದ ಇದ್ದರೆ ಪರಿಹಾರ ಹೇಳಿಕೊಡಿ. ಏನು, ಮಕ್ಕ ಸುಟ್ಟೋಗಿದೆಯಾ? ಸರಿ, ಇದಕ್ಕೆ ಪರಿಹಾರ ಇದೆ, ಏನು ಚಿಂತೆ ಮಾಡಬೇಡಿ. ತಗೊಳ್ಳಿ, ಇದನ್ನು ನಿಮ್ಮ ಸೊಸೆಗೆ ಕೊಡಿ. ಇದನ್ನು ಮಕ್ಕನ ಮೇಲೆ ಉಜ್ಕೊಳ್ಳೋದಕ್ಕೆ ಹೇಳಿ, ಎಲ್ಲ ಸರಿ ಹೋಗುತ್ತೆ. ಆರಾಧ್ಯ ಮನೆಯ ಹೊರಗೆ ಕುಳಿತಿರುತ್ತಾಳೆ. ಅದೇ ಸಮಯದಲ್ಲಿ ಅವಳ ಅತ್ತೆ ಲಕ್ಷ್ಮಿ ಅಲ್ಲಿಗೆ ಬರುತ್ತಾರೆ. ಸೊಸೆ, ನೀನು ನೋಡ್ತಾನೆ ಇದ್ದೀನಿ, ಬಂದಾಗಿಂದ ನೀನು ಮಕ್ಕನ ಸಪ್ಪೆ ಮಾರಿ ಇಟ್ಕೊಂಡೇ ಕುತ್ಕೊಂಡಿದ್ಯಾ. ಏನಂತ ಹೇಳು, ಇಲ್ಲಿ ನೋಡು ನನ್ನ ಕೈಯಲ್ಲಿ ಏನಿದೆ ಅಂತ. ಮತ್ತೆ ಪ್ರೀತಮ್ ಎಲ್ಲೋಗಿದ್ದಾನಮ್ಮ? ಅತ್ತೆ, ನಿಮ್ಮ ಮಗ ಹೊಲಕ್ಕೆ ಹೋಗಿದ್ದಾರೆ. ಇದೇನತ್ತೆ ಬಿಳಿ ಬಣ್ಣದಾಗಿದೆ, ಬಟ್ಲಾಗಿದೆ ಅಂದರೆ ಹಾಲಾ ಕಾಫಿ ಮಾಡೋಕ್ಕೆ ತಗೊಂಬಂದಿದ್ದೀರಾ ಅತ್ತೆ? ಇದನ್ನು ಕೊಡಿ, ಮಾಡ್ಕೊಂಬರ್ತೀನಿ. ಅರೆ ಹುಚ್ಚಿ, ಇದು ಹಾಲಲ್ಲ, ಇದು ನಿನ್ನ ಮಕ್ಕಕ್ಕೆ ಹಚ್ಕೊಳೋದಕ್ಕೆ ಔಷಧಿ. ತಗೊಂಡೋಗಿ ಇದನ್ನು ಮಕ್ಕಕ್ಕೆ ಹಚ್ಕೊ, ಎಲ್ಲ ಸರಿ ಹೋಗುತ್ತೆ. ಪ್ರೀತಮ್ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಾ ಇರ್ತಾನೆ. ಹೊಲದ ಎಲ್ಲ ಕೆಲಸಗಳನ್ನು ಮುಗಿಸಿ ಮತ್ತೆ ಮನೆಗೆ ಹಿಂತಿರುಗುತ್ತಿರುತ್ತಾನೆ. ಅಮ್ಮ, ಹೊಲದಲ್ಲಿ ತುಂಬಾ ಬಿಸಿಲಿತ್ತಮ್ಮ ಇವತ್ತು. ಕೆಲಸ ಮಾಡಿ ಸುಸ್ತಾಗಿದೆ. ಊಟ ತಗೊಂಡು ಬಾ ಅಮ್ಮ, ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ, ತುಂಬ ಸುಸ್ತಾಗ್ತಿದೆ ಅಮ್ಮ. ಅವನು ಹಾಗೆಂದು ಹೇಳಿದ ಸ್ವಲ್ಪ ಸಮಯದ ನಂತರ ಒಂದು ಸುಂದರವಾದ ಹುಡುಗಿ ಊಟವನ್ನು ತೆಗೆದುಕೊಂಡು ಅವನ ಮುಂದೆ ಬಂದು ನಿಲ್ಲುತ್ತಾಳೆ. ರೇ ವಾವ್, ಎಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ. ಯಾರಮ್ಮ ನೀನು? ನಮ್ಮ ಮನೇಲಿ ಏನು ಮಾಡ್ತಾ ಇದೆಯಾ? ಇಷ್ಟೊಂದು ಸುಂದರವಾಗಿರೋ ಹುಡುಗಿನ ನಾನು ಯಾವತ್ತೂ ನನ್ನ ಕಣ್ಣಾರೆ ನೋಡಿರಲಿಲ್ಲ. ಯಾರು ನೀನು? ಇಲ್ಲೇನು ಮಾಡ್ತಾ ಇದೆಯಾ? ಅದೇ ಸಮಯದಲ್ಲಿ ಪ್ರೀತಮ್ನ ತಾಯಿ ಲಕ್ಷ್ಮಿ ಅಲ್ಲಿಗೆ ಬರುತ್ತಾಳೆ. ಯಾಕೋ ಮಗನೇ, ಕಣ್ಬಿಟ್ಟು ನೋಡು ಸರಿಯಾಗಿ. ಅವಳು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಇವಳು ಬೇರೆ ಯಾರೂ ಅಲ್ಲ, ನೀನು ಹೆಂಡ್ತಿ ಇವಳು. ನೀನು ಹೆಂಡ್ತಿ ಆರಾಧ್ಯ ಕಣೋ ಇವಳು.
ಅಮ್ಮ ಏನು ಹೇಳ್ತಾ ಇದೆಯಾ? ಆರಾಧ್ಯನ ಇವಳು? ಅಯ್ಯೋ ದೇವ್ರೆ, ಇಷ್ಟೊಂದು ಚೆನ್ನಾಗಿದ್ದಾಳ? ಹ್ಞೂನಪ್ಪ, ನೀನು ಹೆಂಡತಿ ಇಷ್ಟೊಂದು ಚೆನ್ನಾಗಿದ್ದಾಳೆ ಅಂತ ನಿನಗೆ ಗೊತ್ತೇ ಇರಲಿಲ್ವಾ? ಅವಳು ಎಷ್ಟು ಅಂದವಾಗಿದ್ದಾಳೆ ಅಂತ ನಿನ್ನ ಕಣ್ಣಾರೆ ನೋಡಲಿ ಅಂತಲೇ ಅವಳು ಇಷ್ಟು ದಿನ ಅದನ್ನು ಹೇಳಿರಲಿಲ್ಲ. ಆದರೆ ಅಮ್ಮ, ಅವಳ ಮಖ ಎಲ್ಲ ಸುಟ್ಟೋಗ್ಬಿಟ್ಟಿತ್ತಲ್ಲ, ಹೇಗೆ ಸಾಧ್ಯ ಇದು? ಅವಳ ಮಖ ಹೇಗಮ್ಮ ಸರಿ ಹೋಯ್ತು? ಆ ಥರ ಏನು ಮಾಡಿದ್ರಿ ನೀವು? ಏನಾದರೂ ಸರ್ಜರಿ ಮಾಡಿಸಿದ್ರಾ ಮಖಕ್ಕೆ? ಹೇಳಿ ಅಮ್ಮ, ಅವಳ ಮಖ ಹೇಗೆ ಸರಿ ಹೋಯ್ತು? ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ದೀರಾ ಗಾಮ್ನಮ್ ಬ್ಯೂಟಿ ಥರ? ಹೇಳಿ ಅಮ್ಮ, ಇಷ್ಟೊಂದು ಸುಂದರವಾಗಿರ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಲೋ, ಋಷಿಗಳು ಕೊಟ್ಟಿರೋದು, ಅದನ್ನು ಹಚ್ಕೊಂಡ ತಕ್ಷಣ ಅವಳ ಮಖ ಸರಿ ಹೋಯಿತು. ಇದು ಯಾವುದು ಗಾಮ್ನಮ್ ಬ್ಯೂಟಿ ಅಲ್ಲ, ಯಾವ ಪ್ಲಾಸ್ಟಿಕ್ ಸರ್ಜರಿನೂ ಮಾಡಿಸಿಲ್ಲ. ಅವಳು ನಿಜವಾಗ್ಲೂ ಇದೇ ಥರ ಇರೋದು. ಅಮ್ಮ, ತುಂಬ ಧನ್ಯವಾದಗಳಮ್ಮ. ನೀವು ನನ್ನ ಸಂಸಾರನ ಉಳಿಸ್ಬಿಟ್ರಿ. ನನ್ನ ಹೆಂಡತಿ ನನಗೆ ವಾಪಸ್ ಸಿಕ್ಬಿಟ್ಲು. ನನಗೆ ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಊರವ್ರಿಗೆ ಗೊತ್ತಾದರೆ ಎಷ್ಟು ಖುಷಿಯಾಗುತ್ತೆ. ಹೌದು ಕಣಪ್ಪ, ನೀನು ನಿನ್ನ ಹೆಂಡತಿ ಜೊತೆ ಸುಖವಾಗಿರಲಿ ಅಂದ್ಬಿಟ್ಟೆ ನಾನು ಅವಳು ಸಪೋರ್ಟ್ ಮಾಡಿದ್ದು, ಅವಳಿಗೆ ಇಷ್ಟೊಂದು ಸಹಾಯ ಸಹ ಮಾಡಿದ್ದು. ನೀವಿಬ್ಬರು ಚೆನ್ನಾಗಿರ್ಬೇಕಷ್ಟೇ ನನಗೆ. ಅದಾದ ನಂತರ ತಾಯಿ, ಮಗ ಮತ್ತು ಸೊಸೆ ಮೂವರು ಅದೇ ಮನೆಯಲ್ಲಿ ಖುಷಿ ಖುಷಿಯಿಂದ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ನೀನು ಹುಟ್ಟಿದಾಗಿಂದ ನನ್ನ ಜೀವನನೇ ನರಕ ಆಗಿದೆ. ಎಲ್ಲನೂ ನಿನಗೆ ಬೇಕಾ? ನನ್ನ ಆಸ್ತಿ ಕೂಡ ನಿನಗೆ ಬೇಕಾ? ನಿನ್ನ ಗಂಡನಿಗೆ ಅದು ಏನು ಮೋಡಿ ಮಾಡಿದ್ಯಾ? ಎಲ್ಲನೂ ನಿನ್ನ ಗಂಡನೇ ತಗೊತಾ ಇದ್ದಾನೆ. ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಶಾರದಮ್ಮ ಅವಳ ಇಬ್ಬರು ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ಲು. ಸಣ್ಣ ಮಗಳು ಪ್ರಿಯಾ ಮತ್ತು ದೊಡ್ಡ ಮಗಳು ಶೈಲಾ. ಇಬ್ಬರು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದರು. ಸಣ್ಣ ಮಗಳು ಪ್ರಿಯಾ ಮನೆಯಲ್ಲಿ ಹೊಲಿಗೆ ಯಂತ್ರವನ್ನು ಇಟ್ಟುಕೊಂಡು ಬಟ್ಟೆಯನ್ನು ಹೊಲಿಯುತ್ತಿದ್ದಳು. ದೊಡ್ಡ ಮಗಳಾದ ಶೈಲಾ ಮಕ್ಕಳಿಗೆ ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಡುತ್ತಾ ಇದ್ದಳು. ಮಗಳೇ ಶೈಲಾ, ಈ ತಿಂಗಳು ರೇಷನ್ ತರಬೇಕು. ಹಣ ನನ್ನ ಹತ್ರ ಇರೋದೆಲ್ಲ ಖಾಲಿಯಾಗಿದೆ. ನನಗೆ ಬರೀ ಹುಷಾರಿಲ್ಲ, ಇನ್ನು ಮಾತ್ರೆನೂ ತಗೊಬೇಕು. ಸ್ವಲ್ಪ ಕಾಸು ಕೊಡಮ್ಮ. ಅಮ್ಮ, ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರು. ನನಗೆ ಸಿಗೋ ಸಂಬಳನೇ ಕಮ್ಮಿ. ನಾನೇನು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇಲ್ಲ, ಸರಿನಾ? ಯಾವಾಗೂ ನನ್ನ ಹತ್ರನೇ ಕೇಳ್ತೀಯ. ನನಗೆ ಸಾಲೋದಿಲ್ಲ. ನಿನ್ನ ಚಿಕ್ಕ ಮಗಳಿಗೂ ಸ್ವಲ್ಪ ಕೇಳು. ಶೈಲಾ, ನಾನು ಪ್ರಿಯಾ ಹತ್ರ ಹೋದ ತಿಂಗಳೇ ಕೇಳಿದ್ದೆ. ಹೋದ ತಿಂಗಳು ಅವಳೇ ಕೊಟ್ಟಿದ್ದು. ಅವಳಿಗೂ ಸಹ ಸರಿಯಾಗಿ ಕಾಸು ಬಂದಿಲ್ಲ. ಅದಕ್ಕೆ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಅಮ್ಮ, ನನ್ನ ಹತ್ರ ಇರೋ ಕಾಸು ನನಗೆ ಖರ್ಚಿಗೆ ಸಾಲೋದಿಲ್ಲ. ನನ್ನನ್ನು ಮಲ್ಕೊಳಕ್ಕೆ ಬಿಡು, ನಾನು ಹೋಗ್ತೀನಿ ರೂಮ್ಗೆ. ಹಾಗೆಂದು ಹೇಳಿ ಶೈಲಾ ಅವಳ ಕೋಣೆಗೆ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿ ಪ್ರಿಯಾ ಅವಳ ತಾಯಿ ಹತ್ರ ಹೇಳುತ್ತಾಳೆ, ಅಮ್ಮ, ಮನೆಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳು. ನಾನೇ ಬೆಳಗ್ಗೆ ಹೋಗಿಬಿಟ್ಟು ತಗೊಂಡು ಬರ್ತೀನಿ. ನನ್ನ ಹತ್ರ ಸ್ವಲ್ಪ ಹಣ ಇದೆ, ಸರಿ? ನಾನೇನು ಚಿಂತೆ ಮಾಡಬೇಡ, ಅಕ್ಕ ಕೊಟ್ಟಿಲ್ಲ ಅಂತ. ನಾನು ತಗೊಂಡು ಬರ್ತೀನಿ. ಇವಾಗ ನೀನು ಆರಾಮಾಗಿ ಮಲ್ಕೊ. ನಾನು ಸಹ ಹೋಗಿಬಿಟ್ಟು ಮಲ್ಕೊತೀನಮ್ಮ. ಹಾಗೆಂದು ಪ್ರಿಯಾ ಅವಳ ಕೋಣೆಗೆ ಹೋದ ಮೇಲೆ ಅವಳ ತಾಯಿ ಶಾರದ ಸಹ ಲೈಟ್ ಆಫ್ ಮಾಡಿ ಮಲಗುತ್ತಾರೆ. ಮರುದಿನ ಶೈಲಾ ಎಂದಿನಂತೆ ಬೆಳಗ್ಗೆ ಎದ್ದು ಶಾಲೆಗೆ ಹೋಗುತ್ತಾಳೆ. ಇತ್ತ ಕಡೆ ಪ್ರಿಯಾ ಅವಳ ಗೆಳತಿಯನ್ನು ಭೇಟಿಯಾಗಲು ಅವರ ಮನೆ ಬಳಿ ಬಂದಿರುತ್ತಾಳೆ. ಅದೇ ಸಮಯದಲ್ಲಿ ಊರಿನ ಒಬ್ಬ ಪೋಲಿ ಹುಡುಗ ಅಲ್ಲಿಗೆ ಬರುತ್ತಾನೆ. ಅರೆ ಪ್ರಿಯಾ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ನಿನಗೆ ಗೊತ್ತು ಅಲ್ವಾ ನನಗೆ ನೀನಂದರೆ ತುಂಬ ಇಷ್ಟ ಅಂತ. ನಿಮ್ಮ ಅಮ್ಮ ಹತ್ರ ನಮ್ಮ ಬಗ್ಗೆ ಹೇಳ್ದಾ? ನಾನು ನಿನ್ನನ್ನು ಮದುವೆ ಆಗಬೇಕು. ಏನು, ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನೀನು ನನ್ನಿಂದೆ ಬಿದ್ದಿದ್ಯಾ? ಹೋಗು, ನಿನ್ನ ಕೆಲಸ ಏನಿದೆ ಅದು ಮಾಡು. ಫಸ್ಟ್ ಎಲ್ಲಾದರೂ ಹೋಗಿ ಕೆಲ್ಸಕ್ಕೆ ಸೇರ್ಕೊ. ಸುಮ್ಮನೆ ನನ್ನಿಂದೆ ಬೀಳಬೇಡ. ನಾನು ಹೋಗ್ತೀನಿ ಕಣೆ. ಹಾಗೆಂದು ಹೇಳಿ ಪ್ರಿಯಾ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ. ಶಾರದಾ ಮನೆಯಲ್ಲಿ ಅಡಿಗೆ ಮಾಡುತ್ತಾ ಇರುತ್ತಾಳೆ. ಅದೇ ಸಮಯದಲ್ಲಿ ಪ್ರಿಯಾ ಅಲ್ಲಿಗೆ ಬರುತ್ತಾಳೆ. ಅರೆ ಪ್ರಿಯಾ, ಗೆಳತಿನ ನೋಡೋಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನು ಇಷ್ಟು ಬೇಗ ಬಂದಿದ್ಯಾ? ಅದು ಅಲ್ಲದೆ ಇಷ್ಟೊಂದು ಕೋಪದಲ್ಲಿದ್ದೀಯಾ? ಏನಾದರೂ ಆಯಿತಾ? ಯಾರಾದರೂ ಏನಾದರೂ ಅಂದ್ರಾ? ಹೇಳಿ ನನ್ನ ಹತ್ರ. ಅಮ್ಮ, ನಿನಗೆ ಗೊತ್ತಲ್ವಾ, ಊರಲ್ಲಿ ಇರೋ ಪರೋಡಿ ಹುಡುಗ ಅವ್ನು ನನ್ನ ಹಿಂದೆ ಬಿದ್ದಿದ್ದಾನಮ್ಮ. ಇವತ್ತು ಗೆಳತಿನ ನೋಡೋಕೆ ಹೋಗಿದ್ದೆ, ಅಲ್ಲಿ ಸಹ ನನ್ನ ಹಿಂದೆನೇ ಬಂದಿದ್ನಮ್ಮ. ನಾನೇನು ಮಾಡಲಿ ಹೇಳಿ ನೀವೇ? ಅರೆ, ನಮ್ಮ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ನಮಗೆ ಗಂಡು ದಿಕ್ಕಿಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದಾರಾ? ಸರಿ ಸರಿ, ನಾನು ಬೇಗ ನಿಮಗೆ ಮದುವೆ ಮಾಡಿಬಿಡ್ತೀನಿ. ಆರಾಮಾಗಿರಿ ನೀವು. ಪಕ್ಕದ ಊರಿನ ಸೇಠ್ ರಾಮ್ಲಾಲ್ಗೆ ಇಬ್ಬರು ಗಂಡು ಮಕ್ಕಳಿದ್ದರು. ದೊಡ್ಡ ಮಗ ಅನಿಲ್ ಮತ್ತು ಸಣ್ಣ ಮಗ ಸಂಜು ಅಂತ. ಅವರಿಗೆ ಸಹ ಮದುವೆಗೆ ಹೆಣ್ಣನ್ನು ಹುಡುಕುತ್ತಾ ಇದ್ದರು.
ಜ್ಯೋತಿ ಅಕ್ಕ, ನನ್ನ ಮಕ್ಕಳಿಗೆ ಗಂಡನ ಹುಡುಕ್ತಾ ಇದ್ದೀನಿ. ಎಲ್ಲಾದರೂ ಗಂಡು ಕೊಟ್ಟಿದ್ರೆ ಹೇಳು ನನಗೆ. ಒಳ್ಳೆ ಸಮಯದಲ್ಲಿ ಬಂದಿದೆಯಾ ಶಾರದಾ? ಪಕ್ಕದ ಊರಿನ ಸೇಟು ಅವ್ರ ಮಕ್ಕಳಿಗೆ ಸಹ ಹೆಣ್ಣು ಹುಡುಕ್ತಾ ಇದ್ದಾರೆ. ಹೌದಾ? ಇದಂತೂ ಒಳ್ಳೆ ವಿಷಯ. ಅವ್ರ ಹತ್ರ ನನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡು. ನೀನು 2 ಮಕ್ಕಳದು ಫೋಟೋ ಕೊಡು, ನಾನು ಅವ್ರ ಹತ್ರ ತೋರಿಸ್ತೀನಿ. ಅದೃಷ್ಟ ಅನ್ನೋದಿತ್ತಂದರೆ ಇಬ್ಬರಿಗೂ ಮದುವೆನೂ ಆಗೋಗುತ್ತೆ. ಫೋಟೋವನ್ನು ಜ್ಯೋತಿ ಕೈಯಲ್ಲಿ ಕೊಟ್ಟು ಶಾರದಾ ಹಿಂದಿರುಗಿ ಮನೆಗೆ ಹೊರಡುತ್ತಾಳೆ. ನೋಡು, ಈ ಫೋಟೋ ನೋಡು, ಎಷ್ಟು ಮುದ್ದಾಗಿದ್ದಾರೆ. ಇಬ್ಬರು ಅಕ್ಕ ತಂಗಿರಂತೆ. ಶೈಲಾನ ಅನಿಲ್ಗೆ ಕೊಟ್ಟು ಪ್ರಿಯಾನ ಸಂಗುಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಫೋಟೋನ ನೀವೇ. ಅಪ್ಪ, ನೀವು ಪ್ರಿಯಾನ ಸಂಜು ಜೊತೆ ಅಲ್ಲ, ನನ್ನ ಜೊತೆ ಮದುವೆ ಮಾಡಿಸಿ. ಪ್ರಿಯಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ನಾನು ಪ್ರಿಯಾನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಪ್ಪ. ಅನಿಲ್, ಏನು ಹೇಳ್ತಾ ಇದೆಯಾ? ಪ್ರಿಯಾ ಚಿಕ್ಕ ಹುಡುಗಿ ಅಪ್ಪ. ಶೈಲಾ ನಿನಗೆ ಸರಿ ಹೋಗ್ತಾಳೆ ನೋಡು. ಶೈಲಾನ ನಿನಗೆ ಮದುವೆ ಮಾಡಿಕೊಡ್ತೀನಿ. ಶೈಲಾ ಬಂದುಬಿಟ್ಟು ನಿನಗೆ, ಪ್ರಿಯಾ ಬಂದುಬಿಟ್ಟು ಸಂಜುಗೆ. ಅರೆ ಅಣ್ಣ, ನೀನು ನನ್ನನ್ನು ಯಾಕೆ ನೋಡ್ತಾ ಇದೆಯಾ? ಅಪ್ಪ ಹಾಗೆ ಹೇಳ್ತಾ ಇದ್ದಾರೆ. ನನಗೇನು ಆ ಥರ ಏನು ಅನ್ನಿಸ್ತಿಲ್ಲ. ನಿಮಗೆ ಪ್ರಿಯಾ ಜೊತೆ ಮದುವೆ ಆಗಬೇಕು ಅನಿಸಿದ್ರೆ ನೀವೇ ಮದುವೆ ಆಗಿ. ಸರಿ ಸಂಜು, ನೀನೇ ಒಪ್ಕೊಂಡ ಮೇಲೆ ನಂದೇನಿದೆ. ಸರಿ, ನೀನು ಶೈಲಾ ಜೊತೆ ಮದುವೆ ಆಗು, ಅನಿಲ್ ಪ್ರಿಯಾ ಜೊತೆ ಮದುವೆ ಆಗ್ತಾನೆ. ಸರಿನಾ? ಮದುವೆ ತಯಾರಿನ ಮಾಡ್ಕೊಳ್ರಿ. ಹಾಂ ಅಪ್ಪ, ನಮ್ಮ ಫೋಟೋಸ್ನ ಸಹ ಅವ್ರಿಗೆ ಕಳಿಸ್ರಿ. ನಾವು ಬೇಗನೆ ಮದುವೆ ತಯಾರಿಗಳನ್ನ ಮಾಡ್ಕೊತೀವಿ. ತುಂಬಾ ಕೆಲಸ ಇದೆ ಅಪ್ಪ. ಸರಿ, ನಾನಿನ್ನು ಹೊರಡ್ತೀನಿ. ದೊಡ್ಡ ಸೇಟ್ ಮಗ ಅವರು. ಪಕ್ಕದೂರಲ್ಲಿ ಹೆಸರುವಾಸಿ. ಅನಿಲ್ ಮತ್ತು ಸಂಜು ಅಂತೆ. ಇಬ್ಬರು ಕೂಡ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ಬೇಗ ಮದುವೆಗೆ ರೆಡಿಯಾಗಿ. ಸರಿನಾ? ನೀವಿಬ್ಬರು ಸಹ. ವಾವಮ್ಮ, ಹಾಗಾದರೆ ಅನಿಲ್ ನನ್ನ ಮದುವೆ ಆಗ್ತಾನೆ, ಮತ್ತು ಪ್ರಿಯಾ ಸಂಜುನ ಮದುವೆ ಆಗ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾನು ಆ ಮನೆ ದೊಡ್ಡ ಸೊಸೆ ಆಗ್ತೀನಿ. ಮನೆ ಎಲ್ಲ ಅಧಿಕಾರ ಸಹ ನನಗೆ ಸಿಗುತ್ತೆ. ಇಲ್ಲ ಶೈಲಾ, ಆ್ಯಕ್ಚುಲಿ ಸಂಜು ಬಂದುಬಿಟ್ಟು ನಿನ್ನನ್ನು ಮದುವೆ ಆಗ್ತಿರೋದು, ಅನಿಲ್ ಬಂದುಬಿಟ್ಟು ಪ್ರಿಯಾನ ಮದುವೆ ಆಗ್ತಾರೆ ಅಂತೆ. ಅವರೇ ಹೇಳಿದರು. ಪ್ರಿಯಾನ ನೋಡಿದ ತಕ್ಷಣ ಇಷ್ಟ ಆಯ್ತಂತೆ. ಆದರೆ ಅನಿಲ್ ದೊಡ್ಡವರು ಅಂದಮೇಲೆ ನನ್ನನ್ನು ಮದುವೆ ಆಗಬೇಕಲ್ವಾ? ಪ್ರಿಯಾ ನಿನಗೆ ಮದುವೆ ಆಗ್ತಾರೆ ಅವರು? ಯಾವಾಗೂ ಇದೇ ಥರ ಆಗುತ್ತೆ. ನನ್ನ ಜೀವನನೇ ನಾಶ ಮಾಡ್ತೀರಾ ನೀವು. ಏನಂತೆ? ಹೋಗಲಿ ಬಿಡು. ಇಬ್ಬರು ಒಂದೇ ಮನೆಗೆ ಸೊಸೆಂದ್ರಾಗ್ತೀರಾ. ಅದು ಅಲ್ಲದೆ ಶ್ರೀಮಂತರು. ನೀವಿಬ್ಬರು ಕೂಡ ಚೆನ್ನಾಗಿ ಜೀವನ ಮಾಡ್ಬೋದು ಅಲ್ಲಿ. ಆರಾಮಾಗಿ ಇರಿ. ಈ ಸುಮ್ಮನೆ ಯಾಕೆ ಈ ಜಗಳಗಳು? ಇವಳು ಯಾವಾಗೂ ಹೀಗೆ ಮಾಡ್ತಾಳೆ. ನನ್ನ ಹತ್ರ ಇರೋದೆಲ್ಲ ಯಾವಾಗೂ ಇವಳೇ ಕಿತ್ಕೊತಾಳೆ. ಮರುದಿನ ಶಾರದಮ್ಮನ ಮನೆಯಲ್ಲಿ ಮದುವೆಯ ಸಮಾರಂಭ ಎಲ್ಲ ಶುರುವಾಗಿತ್ತು. ಮನೆಯಲ್ಲೆಲ್ಲ ಅಲಂಕಾರ ಹೂವಿನಿಂದ ನಡೆದಿತ್ತು. ಮತ್ತೆ ರಂಗೋಲಿ ಸಹ ಹಾಕಿದ್ದರು. ಅದೇ ಸಮಯದಲ್ಲಿ ಪರೋಡಿ ಹುಡುಗ ಅಲ್ಲಿಗೆ ಬರುತ್ತಾನೆ. ಅತ್ತೆ, ಪ್ರಿಯಾಗೆ ಮದುವೆ ಮಾಡ್ತಾ ಇದ್ದೀರಾ? ನಾನು ಮದುವೆ ಆಗಕ್ಕೆ ಬಿಡಲ್ಲ ಅತ್ತೆ. ಪ್ರಿಯಾ ನನ್ನವಳು. ನಂಗೆ ಪ್ರಿಯಾ ಅಂದರೆ ತುಂಬಾ ಇಷ್ಟ. ನಾನು ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ನೀವು ನೋಡಿದ್ರೆ ಮದುವೆ ಮಾಡಿಸ್ತಾ ಇದ್ದೀರಾ. ನಂಗೆ ಪ್ರಿಯಾ ಬೇಕೇ ಬೇಕತ್ತೆ. ಏಯ್, ಯಾವನ ನೀನು? ನಾನು ಯಾಕೋ ನಿನಗೆ ಅತ್ತೆ ಆಗ್ತೀನಿ? ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಊರಲ್ಲಿ ಪರೋಡಿ ಅಲ್ಕೊಂಡಿದ್ಯಾ ನೀನು. ನೋಡು, ಎಲ್ಲಾದರೂ ಕೆಲ್ಸಕ್ಕೆ ಹೋಗು. ಇಲ್ಲಾಂದರೆ ನನ್ನ ಮಗಳಿಂದ ಬಿದ್ದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಜೋರಾಗಿ ಊರವ್ರನ್ನೆಲ್ಲ ಕರೆದುಬಿಟ್ಟು ಕಿರ್ಚಾಡ್ತೀನಿ. ಇಲ್ಲಿಂದ ಹೋದರೆ ಸರಿ. ನನ್ನ ಮಗಳಿಂದ ಬಿದ್ದಿದ್ಯಾ ನೀನು? ನನ್ನ ಮಗಳು ಬೇಕಾ ನಿನಗೆ? ನಾನು ಊರವ್ರನ್ನೆಲ್ಲ ಕರೆಸ್ತೀನಿ. ಹೊರಟೋಗಿಲ್ಲಿಂದ. ಹಾಗೆಂದ ತಕ್ಷಣ ಅಲ್ಲಿರೋ ಪರೋಡಿ ಹುಡುಗ ಓಡಿ ಹೋಗುತ್ತಾನೆ. ಓಹೋ, ನನ್ನ ಮಗಳು ಬೇಕಂತೆ. ಇಂಥವ್ರಿಂದಾನೇ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಮದುವೆ ದಿನ ಹತ್ತಿರ ಬಂದಿತ್ತು. ಸೇಟಿನ ಮನೆಯಲ್ಲಿ ಸಹ ಅಲಂಕಾರ ನಡೆದಿತ್ತು. ನಿಮ್ಮಿಬ್ಬರು ಮಕ್ಕಳು ಇನ್ಮೇಲೆ ನಮ್ಮ ಮನೆ ಸೊಸೆ ಆಗ್ತಾ ಇದ್ದಾರೆ ತಾಯಿ. ನಿಮ್ಮ ಮಕ್ಕಳೆಲ್ಲಿದ್ದಾರೆ? ಇಬ್ಬರು ಮದುವೆಗೆ ತಯಾರಾಗಿದ್ದಾರಾ? ಏನು ಮಾಡ್ತಾ ಇದ್ದಾರೆ ಅವರು? ಹಾಂ ಅಣ್ಣ, ಅವರಿಬ್ಬರು ತಯಾರಾಗ್ತಾ ಇದ್ದಾರೆ. ಅವರು ಅವರ ಕೋಣೆಯಲ್ಲಿದ್ದಾರೆ. ಏನಾದರೂ ಹೇಳಬೇಕಿತ್ತಾ ಅವ್ರಿಗೆ? ನೀವು ಏನಾದರೂ ಹೇಳಬೇಕಿತ್ತಂದರೆ ನನ್ನ ಹತ್ರ ಹೇಳಿ, ನಾನು ಹೋಗಿ ಅವ್ರ ಹತ್ರ ಹೇಳ್ತೀನಿ. ಈ ಬ್ಯಾಗಲ್ಲಿರೋ ಸೀರೆ ಮತ್ತು ಒಡವೆಗಳು ಅನಿಲ್ ಅವರ ತಾಯಿದು. ಇದನ್ನು ಅವರ ಹೆಂಡತಿಗೆ ಕೊಡಬೇಕು ಅಂತ ಅವ್ರ ಆಸೆ. ಇದನ್ನು ತಗೊಂಡೋಗ್ಬಿಟ್ಟು ನನ್ನ ಸೊಸೆಂದ್ರಿಗೆ ಕೊಟ್ಬಿಡಮ್ಮ. ಹಾಂ ಅಣ್ಣ, ನೀವು ಹೇಳ್ದಂತೆ ಆಗಲಿ. ಇದನ್ನು ನನ್ನ ಕೈಯಲ್ಲಿ ಕೊಡಿ. ನಾನು ತಗೊಂಡೋಗಿ ನನ್ನ 2 ಮಕ್ಕಳಿಗೆ ಕೊಡ್ತೀನಿ. ಇದನ್ನು ಕೊಡಿ ನನ್ನ ಕೈಯಲ್ಲಿ. ಹಾಗೆಂದು ಹೇಳಿ ಆ ಬಟ್ಟೆಯ ಬ್ಯಾಗನ್ನು ತೆಗೆದುಕೊಂಡು ಶಾರದಾ ಕೋಣೆಯ ಒಳಗೆ ಹೋಗುತ್ತಾಳೆ. ಕೋಣೆಯ ಒಳಗೆ ಪ್ರಿಯಾ ಮತ್ತು ಶೈಲಾ ಇಬ್ಬರು ತಯಾರಾಗದೆ ಸುಮ್ಮನೆ ಕುಳಿತಿರುತ್ತಾರೆ. ಅದೇ ಸಮಯದಲ್ಲಿ ಶಾರದಾ ಬಟ್ಟೆಯ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾಳೆ. ತಗೊಳ್ಳಿ, ಬಟ್ಟೆ ಎಲ್ಲ ತಂದಿದ್ದೀನಿ. ಒಡವೆ ಸಹ ಇದೆ ಇದರಲ್ಲಿ. ಇದು ಅವರ ಅಪ್ಪ ಕೊಟ್ಟಿರೋದು. ತಗೊಳ್ಳಿ, ಇದು ಅವ್ರ ತಾಯಿದಂತೆ. ನೀವಿಬ್ಬರು ಹಾಕ್ಕೊಂಡು ಬೇಗ ರೆಡಿ ಆಗಬೇಕಂತೆ. ಬೇಗ ಬೇಗ ರೆಡಿಯಾಗಿ. ಮತ್ತು ಹಸಿರು ಕಲರ್ದು ಅನಿಲ್ ಅವ್ರ ಅಮ್ಮಂದಂತೆ. ಅದನ್ನು ಪ್ರಿಯಾನೇ ಹಾಕ್ಕೊಳ್ಳಿ. ಸರಿನಾ? ಬೇಗ ಬೇಗ ರೆಡಿಯಾಗಿ. ಮತ್ತು ದೊಡ್ಡ ಕಾಸಿನ ಸರ ಇದೆ, ಅದು ಸಹ ಪ್ರಿಯಾಗೆ ಕೊಟ್ಬಿಡು.
ಅಮ್ಮ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ, ನೀನು ನಮ್ಮಮ್ಮನ ಇಲ್ಲ ನನ್ನ ಮಲ್ತಾಯಿನ ಎಲ್ಲನೂ ಅವಳಿಗೆ ಕೊಡ್ತೀನಿ ಅಂತ ಇದೆಯಾ? ಯಾಕೆ ನನಗೆ ಕೊಡಲ್ವಾ? ನನಗೆ ಬೇಕದು, ನಾನು ಹಾಕ್ಕೊಂತೀನಿ ದೊಡ್ಡದು. ಅರೆ ಅಕ್ಕ, ಇರಲಿ ಬಿಡು, ತಗೋ, ನಿನಗೆ ಬೇಕಂದರೆ ನೀನೇ ಹಾಕ್ಕೋ, ನನಗೇನು ಬೇಕಾಗಿಲ್ಲ. ಬೇಕಂದರೆ ಹಸಿರು ಕಲರ್ ಸೀರೆ ಕೂಡ ನೀನೇ ಹಾಕ್ಕೋ ಅಕ್ಕ, ಒಡವೆ ಸಹ ನೀನೇ ಹಾಕ್ಕೋ. ಇನ್ಮೇಲೆ ಜೀವನ ಪೂರ್ತಿ ನೀವಿಬ್ಬರು ಒಂದೇ ಮನೇಲಿ ಇರ್ತೀರಾ. ಇಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವೇ ನಿರ್ಧಾರ ಮಾಡಿರಿ. ಸ್ವಲ್ಪ ಸಮಯದ ನಂತರ ಇಬ್ಬರ ಮದುವೆ ಆಗುತ್ತದೆ. ಶೈಲಾಳ ಮದುವೆ ಸಂಜು ಜೊತೆ, ಪ್ರಿಯಾಳ ಮದುವೆ ಅನಿಲ್ ಜೊತೆ. ಪ್ರಿಯಾ ಮತ್ತು ಅನಿಲ್ ರೂಮಿನಲ್ಲಿ ಕುಳಿತಿರುತ್ತಾರೆ. ಅನಿಲ್ ಕೇಳುತ್ತಾನೆ, ಪ್ರಿಯಾ, ನನಗೆ ನಿನ್ನ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಯಿತು. ನೀನು ನೋಡೋಕ್ಕೆ ಬಹಳನೇ ಲಕ್ಷಣವಾಗಿದೆಯಾ. ಹೌದು, ನೀನು ಎಷ್ಟನೇ ಕ್ಲಾಸ್ವರೆಗೂ ಓದಿದೆಯಾ? ನಾನು ಕೇವಲ 10ನೇ ಕ್ಲಾಸ್ವರೆಗೂ ಓದಿದ್ದೀನಿ. ಮನೆಯಲ್ಲಿ ತುಂಬ ಕಷ್ಟಗಳಿತ್ತು ಅಂದ್ಬಿಟ್ಟು ನಾನು ಟೈಲರಿಂಗ್ ಕಲಿತೆ ಮತ್ತು ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡಿದೆ ಅಷ್ಟೇ. ನಾನು ಜಾಸ್ತಿ ಓದಿಲ್ಲ ರೀ. ನೋಡು ಪ್ರಿಯಾ, ನಿನಗೆ ಓದೋಕ್ಕೆ ಇಷ್ಟ ಇತ್ತಂದರೆ ಹೇಳು, ನಾನು ನಿನ್ನನ್ನು ಕಾಲೇಜ್ಗೆ ಹಾಕ್ತೀನಿ. ಬೇಕಂದರೆ ನಾಳೆನೇ ನಿನ್ನನ್ನು ಬೇರೆ ಕಾಲೇಜ್ಗೆ ಹಾಕ್ತೀನಿ, ಸರಿನಾ? ನೀನು ಚೆನ್ನಾಗಿ ಓದು, ನನ್ನ ಕಷ್ಟಕ್ಕೆ ಸಹಾಯ ಆಗುತ್ತೆ. ಏನು, ನಿಮ್ಮ ಕೆಲಸಕ್ಕೆ ಸಹಾಯ ಆಗುತ್ತಾ? ಸರಿ ಸರಿ, ನೀವು ಓದಿಸ್ತೀನಿ ಅಂದರೆ ನಾನು ಬೇಡ ಅಂತೀನಾ? ನನಗೂ ಓದೋದಕ್ಕೆ ತುಂಬಾ ಆಸೆ ಇದೆ. ಸರಿ, ನೀವು ಹೇಳ್ದಂತೆ ಆಗಲಿ. ಸರಿ, ಇವಾಗ ಆರಾಮಾಗಿ ಮಲ್ಕೋ, ನಾನು ಬೆಳಗ್ಗೆ ನಿನ್ನನ್ನು ಕಾಲೇಜಿಗೆ ಸೇರಿಸ್ತೀನಿ. ಮರುದಿನದಿಂದ ಪ್ರಿಯಾ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಆದರೆ ಶೈಲಾ ಮನೆಯ ಕೆಲಸ ಮಾಡುತ್ತಿದ್ದಳು. ಶೈಲಾಳಿಗೆ ಪ್ರಿಯಾಳ ನೋಡಿ ತುಂಬಾ ಹೊಟ್ಟೆ ಉರಿ ಶುರು ಆಗುತ್ತದೆ. ಅವಳ ಗಂಡ ಸಂಜುನ ಬಳಿ ಬಂದು ಹೇಳುತ್ತಾಳೆ, ನೋಡಿದ್ರಾ, ಎಲ್ಲ ಕೆಲಸ ನಿಮ್ಮ ಅಣ್ಣ ಮಾಡ್ತಾರೆ, ಆದರೆ ನೀವು ಏನು ಮಾಡೋದಿಲ್ಲ. ಇವಾಗ ಅವ್ರ ಹೆಂಡತಿನ ಕೂಡ ಓದೋದಕ್ಕೆ ಕಲಿಸಿದ್ದಾರೆ. ಏನಿದ್ರ ಅರ್ಥ ನೀವೇ ಹೇಳಿ? ಅರೇ ಶೈಲಾ, ಏನು ಅರ್ಥ ಅಂದರೆ ನೀನೇನೇನೋ ಕಲ್ಪನೆ ಮಾಡ್ಕೊಬೇಡ, ಸರಿನಾ? ಆ ಥರ ಏನೂ ಇಲ್ಲ. ಅಣ್ಣನ ಕಷ್ಟಕ್ಕೆ ಸಹಾಯ ಆಗಲಿ ಅಂತ ಅವಳನ್ನ ಓದಿಸ್ತಾ ಇದ್ದಾರೆ ಅಷ್ಟೇ, ಅತ್ತಿಗೆನ. ಯೋಚನೆ ಮಾಡಿ, ಯಾಕೆ ನಿಮ್ಮ ಅತ್ತಿಗೆಗೆ ಓದಿಸ್ಬೇಕಾ? ನೀವು ಓದೋಕ್ಕಾಗಲ್ವಾ? ಅಲ್ಲ, ಅವ್ರ ಕಷ್ಟಕ್ಕೆ ನೀವು ತಾನೇ ಸಹಾಯ ಆಗಬೇಕು. ಆಸ್ತಿನೇನಾದರೂ ನಿಮ್ಗೆ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರಾ ಏನೋ? ಶೈಲಾ, ಈ ಥರ ಎಲ್ಲ ಯೋಚನೆ ಮಾಡಬೇಡ. ಆ ಥರ ಏನಾದರೂ ಇತ್ತಂದರೆ ನನಗೆ ಗೊತ್ತಾಗುತ್ತೆ. ನಮ್ಮ ಅಣ್ಣ ಆ ಥರ ಅಲ್ಲ. ಆದರೂ ಸಹ ನಾನೊಂದು ಕಣ್ಣಿಕ್ಕಿರ್ತೀನಿ ಅವ್ರ ಮೇಲೆ, ಬಿಡು. ಮರುದಿನ ಶೈಲಾ ಅಡಿಗೆ ಮನೆಯಲ್ಲಿ ಕುಳಿತು ಅಡಿಗೆ ಮಾಡುತ್ತಾ ಇರುತ್ತಾಳೆ. ಅಷ್ಟರಲ್ಲೇ ಪ್ರಿಯಾ ಅಲ್ಲಿಗೆ ಬರುತ್ತಾಳೆ. ಅಕ್ಕ, ಏನು ಅಡುಗೆ ಮಾಡ್ತಾ ಇದೆಯಾ? ಸ್ವಲ್ಪ ಜರ್ಕೊಳ್ಳೆ, ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡಬೇಕು. ಅವ್ರಿಗೆ ಕೆಲಸ ಇದೆ, ಕೆಲಸ ಮಾಡೋಕ್ಕೆ ಹೋಗ್ಬೇಕಂತೆ. ನಾನು ಅಡುಗೆ ಮಾಡ್ತೀನಿ ಅಕ್ಕ, ಜರುಗು. ನೋಡು ಪ್ರಿಯಾ, ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಬಂದಿರೋದು ನಾನು. ನೀನು ಇವಾಗ ಎದ್ಬಿಟ್ಟು ಅಡುಗೆ ಮಾಡೋಕ್ಕೆ ಬರ್ತೀನಿ ಅಂತಂದರೆ ನಾನು ಅದೇಗೆ ಬಿಟ್ಕೊಡ್ಲಿ? ನನ್ನ ಗಂಡನಿಗೂ ಹೊಟ್ಟೆ ಇದೆ, ಅವ್ರಿಗೂ ಹೊಟ್ಟೆ ಹಸ್ಗುತ್ತೆ. ಅಕ್ಕ, ಹಾಗಲ್ಲ ಕಣೆ, ನಿಮ್ಮ ಗಂಡ ಅಂದರೆ ಬಾವ ಇಲ್ಲೇ ಇರ್ತಾರೆ ಅಲ್ವಾ, ಅವ್ರು ಆಮೇಲೆ ತಿನ್ಬೋದು. ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅಕ್ಕ, ಅದಕ್ಕೆ ಬೇಗ ಅಡುಗೆ ಮಾಡ್ಬೇಕು ಕಣೆ. ಅತ್ತಿಗೆ, ಏನು ಮಾತಾಡ್ತಾ ಇದ್ದೀರಾ? ಅಣ್ಣ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರು ಬೇಗ ತಿನ್ನಬೇಕು, ನಾನು ಖಾಲಿ ಬಿದ್ದಿದ್ದೀನಂತ ಅಂತ ಇದ್ದೀರಾ ನೀವು? ಇಲ್ಲ ಇಲ್ಲ, ನಾನು ತಿಂದಮೇಲೆ ಅಣ್ಣ ತಿನ್ನಲಿ. ಸಂಜು ಹಾಗೆಂದು ರೇಗಾಡಿದಾಗ ಪ್ರಿಯಾ ಬೇಜಾರಿಗೊಂಡು ಅವಳು ರೂಮಿನೊಳಗೆ ಹೋಗುತ್ತಾಳೆ. ಅಡುಗೆ ಮಾಡೋಕ್ಕೆ ಹೋಗಿದ್ದೆ ಅಲ್ವಾ ನೀನು? ಅಡುಗೆ ತಯಾರಾಯ್ತಾ? ಹೌದು, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ನನಗೆ ಬರೀ ಕೆಲಸಕ್ಕೆ ಟೈಮ್ ಆಗಿದೆ. ಏನಂತ ಹೇಳು, ಸ್ವಲ್ಪ ಕೇಳ್ತೀನಿ. ಯಾಕೆ ಬೇಜಾರಾಗಿದೆಯಾ? ಏನಿಲ್ಲ ರೀ, ನಿಮ್ಮ ತಮ್ಮ ಹಾಗೆಂದು ಹೇಳಿ ನಡೆದ ಎಲ್ಲ ಘಟನೆಯನ್ನು ಎಲ್ಲ ವಿಸ್ತಾರವಾಗಿ ಹೇಳುತ್ತಾಳೆ. ಏನು, ನನ್ನ ತಮ್ಮ ಆಗ ಮಾಡಿದ್ನಾ? ಅಯ್ಯೋ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಆದರೂ ಸಹ ಅವನು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸರಿ, ನಾನು ಇದನ್ನು ಆಮೇಲೆ ವಿಚಾರಿಸ್ತೀನಿ. ನನಗಿವಾಗ ಕೆಲಸಕ್ಕೆ ಟೈಮ್ ಆಗ್ತಾ ಇದೆ, ನೀನು ಆರಾಮಾಗಿರು. ಹಾಗೆಂದು ಹೇಳಿ ಅನಿಲ್ ಅವನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಮರುದಿನ ಅನಿಲ್ ಮತ್ತು ಅವರ ತಂದೆ ರಾಮ್ಲಾಲ್ ಇಬ್ಬರು ಕುಳಿತುಕೊಂಡು ಯಾವುದೋ ಜಮೀನ ವಿಷಯ ಮಾತನಾಡುತ್ತಾ ಇರುತ್ತಾರೆ. ಆದರೆ ಅದೇ ಸಮಯದಲ್ಲಿ ಪರದೆಯ ಹಿಂದೆ ಶೈಲಾ ನಿಂತುಕೊಂಡು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಇರುತ್ತಾಳೆ. ಓಹೋ, ಜಮೀನು ವಿಚಾರ ಮಾತಾಡ್ತಾ ಇದ್ದೀರಾ? ಇರಿ, ನನ್ನ ಗಂಡನಿಗೆ ಹೋಗಿ ಇದ್ರ ಬಗ್ಗೆ ಹೇಳ್ತೀನಿ. ರೀ, ನಿಮಗೆ ಗೊತ್ತಾ, ಜಮೀನು ವಿಷಯ ಮಾತಾಡ್ತಾ ಇದ್ರು ನಿಮ್ಮಪ್ಪ ಮತ್ತು ನಿಮ್ಮ ಅಣ್ಣ. ಅವರು ನಿಮಗೆ ಏನು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ನನಗೆ ಯಾಕೋ. ಅದಕ್ಕೆ ನಿಮ್ಮನ್ನು ಕೆಲಸಕ್ಕೂ ಸೇರಿಸಿಲ್ಲ. ಏನು ಹೇಳ್ತಾ ಇದೆಯಾ ನೀನು? ನಿಜವಾಗ್ಲೂ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಜಮೀನು ವಿಚಾರ ಮಾತಾಡ್ತಾ ಇದ್ರಾ? ಅದು ಸಹ ನನಗೆ ಗೊತ್ತಿಲ್ಲದೆ ಇರೋಂಗೆ. ನಾನು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಹಾಗಾದರೆ.
ಹೋಗಿ ನೀವೇ ಒಂದ್ಸರಿ ಕೇಳಿ, ನಿಮ್ಮ ಆಸ್ತಿಯಲ್ಲಿ ಸ್ವಲ್ಪ ಪಾಲು ಕೂಡ ಕೇಳಿ, ಹೋಗಿ ಸ್ವಲ್ಪ ಗದ್ದರಿಸಿ, ಎಲ್ಲನೂ ನಿಮ್ಮ ಅಣ್ಣನಿಗೆ ಕೊಡ್ತಾರೋ ಏನೋ, ಮತ್ತು ನಾವು ಬೀದಿಗೆ ಬಿದ್ದುಬಿಡ್ಬೇಕಾ? ಹೋಗ್ರಿ ಕೇಳಿ. ಸರಿ ಸರಿ ಶೈಲಾ, ಜಾಸ್ತಿ ಮಾತಾಡಬೇಡ, ನಾನು ಹೋಗ್ತೀನಿ. ನಾನು ಹೋಗ್ಬಿಟ್ಟು ಏನು ಅಂತ ವಿಚಾರಿಸ್ತೀನಿ, ನೀನು ಆರಾಮಾಗಿ ಕೂತ್ಕೋ ಹಾಗೆಂದು ಹೇಳಿ ಸಂಜು ಅವರ ತಂದೆಯ ಬಳಿ ಕೋಪದಿಂದ ಹೋಗಿ ಕೇಳುತ್ತಾನೆ. ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ ಅಪ್ಪ, ಯಾವಾಗೂ ಅಣ್ಣನ ಆಸೆನೇ ಕೇಳ್ತೀರಾ, ಯಾವತ್ತಾದರೂ ನನ್ನ ಆಸೆನೇ ಕೇಳಿದ್ದೀರಾ? ಇವಾಗ ಆಸ್ತಿಯಲ್ಲೂ ಕೂಡ ಭಾಗ ಅಣ್ಣನಿಗೇನಾ? ಅರೆ ಮಗನೇ ಸಂಜು, ಏನು ಮಾತಾಡ್ತಾ ಇದೆಯಾ? ನಾನು ಆ ಥರ ಭೇದ ಭಾವ ಮಾಡಿಲ್ಲ. ನನಗೆ ಇಬ್ಬರು ಮಕ್ಕಳು ಒಂದೇ ಸಮಾನ. ನೀನು ಯಾಕಪ್ಪ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದೆಯಾ? ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಗೊತ್ತಪ್ಪ, ನನಗೆಲ್ಲ ಗೊತ್ತು. ನನ್ನ ಹೆಂಡತಿ ಎಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದಾಳೆ. ನೀವು ಇಷ್ಟೊಂದು ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಸ್ತಿನ ಸಹ ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೀರಾ ನೀವು. ಮರುದಿನ ಬೆಳಗ್ಗೆ ರಾಮ್ಲಾಲ್ ತೀರಿ ಹೋಗಿರುತ್ತಾನೆ. ಅನಿಲ್ ಮತ್ತು ಪ್ರಿಯಾ ಇಬ್ಬರು ಬಿಕ್ಕಿಸಿ ಬಿಕ್ಕಿಸಿ ಅಳುತ್ತಾರೆ. ಆದರೆ ಶೈಲಾ ಮತ್ತು ಸಂಜು ಇಬ್ಬರು ರೂಮಿನಿಂದ ಆಚೆ ಸಹ ಬರುವುದಿಲ್ಲ. ಎಲ್ಲ ಕಾರ್ಯ ನಡೆದ ನಂತರ ಅನಿಲ್ ಸಂಜು ಮತ್ತು ಶೈಲಾಳ ರೂಮಿನ ಮುಂದೆ ನಿಂತಿರುತ್ತಾನೆ. ಇಬ್ಬರು ರೂಮಿನ ಒಳಗೆ ಆಸ್ತಿಯ ಬಗ್ಗೆ ಮಾತನಾಡುತ್ತಾ ಇರುತ್ತಾರೆ. ಅಯ್ಯೋ ದೇವ್ರೆ, ಅಪ್ಪ ತೀರೋಗಿ ಇನ್ನೂ 1 ದಿನ ಸಹ ಆಗಿಲ್ಲ, ಇವರು ಅಷ್ಟು ಬೇಗ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾರಾ? ನನ್ನ ತಮ್ಮ ಇಂಥವನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನಣ್ಣ ಇಲ್ಲಿ ಕರೆದಿದ್ಯಾ ಇಷ್ಟು ಬೆಳಗ್ಗೆ? ಏನು ವಿಚಾರ ಅಂತ ಹೇಳು, ನಮಗೂ ತುಂಬಾ ಕೆಲಸ ಇದೆ. ನಾನು ಎಲ್ಲೋ ಕೆಲಸಕ್ಕೆ ಬರೀ ಸೇರ್ಕೊಂಡಿದ್ದೀನಿ. ಏನಕ್ಕೆ ಕರೆದಿದ್ಯಾ ಅಂತ ಹೇಳು. ನೀನು ಗೊತ್ತಾ ಸಂಜು, ಅಪ್ಪ ಸಾಯೋದಕ್ಕೆ 1 ದಿನಕ್ಕೆ ಮುಂಚೆ ನನ್ನ ಹತ್ರ ಬಂದು ಏನೋ ಹೇಳಿದರು. ಅದನ್ನು ನಾನು ಇವತ್ತು ನಿನ್ನ ಹತ್ರ ಹೇಳೋದಕ್ಕೆ ಬಂದಿದ್ದೀನಷ್ಟೇ. ಅರೆ ಅರೆ ಅರೆ, ಅಪ್ಪನ ಚಮಚ ಅಲ್ವಾ ನೀನು? ಅಪ್ಪ ಯಾವತ್ತು ನಿನಗೆ ಹೇಳ್ತಾರೆ, ನನ್ನನ್ನು ಯಾವತ್ತಾದರೂ ಕರೆದುಬಿಟ್ಟು ಏನಾದರೂ ಹೇಳಿದಾರಾ? ಸರಿ ಏನಂತ ಹೇಳಿವಾಗ. ತಗೋ ಈ ಆಸ್ತಿ ಪತ್ರ. ಅಪ್ಪ ಇಬ್ಬರಿಗೂ ಸಮನಾಗಿ ಆಸ್ತಿನ ಹಂಚಿದ್ದಾರೆ. ಯಾರಿಗೂ ಯಾವುದೇ ಭೇದ ಭಾವ ಮಾಡಿಲ್ಲ. ನೀವಿಬ್ಬರು ಆಸ್ತಿಗೋಸ್ಕರ ಕಿತ್ತಾಡ್ತಾ ಇದ್ರಿ ಅಂತ ನನಗೆ ಗೊತ್ತಾಯಿತು. ಅಣ್ಣ, ಏನು ಹೇಳ್ತಾ ಇದೆಯಾ ನೀನು? ಅಪ್ಪ ಆಸ್ತಿನ ಇಬ್ಬರಿಗೂ ಸಮನಾಗಿ ಹಂಚಿದಾರ. ಆದರೆ ಶೈಲಾ ಹೇಳಿದ್ಲು ಆಸ್ತಿನ ಕೇವಲ ನಿನಗೆ ಮಾತ್ರ ಕೊಟ್ಟಿದ್ದಾರೆ ಅಪ್ಪ ಅಂತ. ಅತ್ತಿಗೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅನಿಸುತ್ತೆ. ಅಪ್ಪ ಸಾಯೋದಕ್ಕೆ ಮುಂಚೆ ಬಂದು ಹೇಳಿದರು ಇಬ್ಬರಿಗೂ ಆಸ್ತಿನ ಸಮವಾಗಿ ಕೊಡಬೇಕು ಅಂತ. ಯಾವುದೇ ಮಕ್ಕಳಲ್ಲೂ ಅವರು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಮಾತನ್ನು ಕೇಳಿ ಶೈಲಾ ಮತ್ತು ಸಂಜು ಇಬ್ಬರ ಮನಸ್ಸಿಗೂ ನೋವಾಗುತ್ತದೆ. ಅಣ್ಣ, ನಾನು ಕ್ಷಮಿಸ್ಬಿಡಣ್ಣ. ಅಪ್ಪ ನಮಗೇನು ಕೊಟ್ಟಿಲ್ಲ, ಭೇದ ಭಾವ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಾವಾ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ತಂಗಿ ಮಾತ್ರ ಕಾಲೇಜ್ಗೆ ಹೋಗ್ತಿದ್ದಾಳೆ, ನಾನು ಮನೆ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ನನಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚು ಬಂತು. ಅದಕ್ಕೆ ಹೀಗೆ ಮಾಡಿಬಿಟ್ಟೆ. ನಾನು ಕ್ಷಮಿಸ್ಬಿಡಿ. ಅದಕ್ಕೆ ನನ್ನ ಗಂಡನ ತಲೆಯಲ್ಲಿ ಏನೇನೋ ತುಂಬಿಸಿದ್ದು. ಇಬ್ಬರು ಗಂಡ ಹೆಂಡತಿಗೆ ಅವರ ತಪ್ಪು ಅರಿವಾದ ನಂತರ ಎಲ್ಲರೂ ಅದೇ ಮನೆಯಲ್ಲಿ ಖುಷಿಯಿಂದ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.